ಕಾದಂಬರಿ ಬಿಡುಗಡೆ ಆಗ್ತಾ ಇರೋದು, ಬಿಡುಗಡೆ ಆಗಿರೋದು. ಪ್ರತಿಭಾ ತುಂಬ ಸುಂದರವಾಗಿ ತಾಜಾ ಮಸಾಲೆಯನ್ನು ನಡೆಸಿ ತುಂಬ ಚೆನ್ನಾಗಿ ಅದ್ರ ಬಗ್ಗೆ ಒಂದು ಆಸಕ್ತಿಯನ್ನು ಮೂಡಿಸಿದ್ದಾರೆ. ಒಳ್ಳೊಳ್ಳೆಯ ಭಾಗಗಳನ್ನು ಆಯ್ತಿದ್ದಾರೆ. ಭಾಗಗಳು ಅಂದರೆ ಕಾದಂಬರಿ ಭಾಗಗಳು. ಹೀಗಾಗಿ ಖಂಡಿತ ಕುತೂಹಲ ಜನರಿಗೆ ಕೆರಳಿದೆ. ತುಂಬ ಎಲ್ಲರೂ ತುಂಬ ಪ್ರೀತಿಯಿಂದ ಬಂದಿದ್ದೀವಿ. ತುಂಬ ಒಳ್ಳೆಯ ಒಂದು ಕ್ರೌಡ್, ತುಂಬ ಸಮಾನ ಸ್ಕಂದರೆಲ್ಲ ಸೇರಿದ್ದೀವಿ. ಅದೇ ವಿವೇಕಾನಂದ ಮಾತಾಡ್ತಾರೆ. ನನಗೆ ಮತ್ತು ನನಗೆ ಈ ಥರ ಕೂತ್ಕೊಂಡು ಮಾತಾಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಏನಂದರೆ, ನಾವು ವೈಯಕ್ತಿಕವಾಗಿ ಕನ್ನಡದಲ್ಲಿ ಮಾತಾಡೋದಿಲ್ಲ, ನಾವು ಕೊಂಕಣಿಯಲ್ಲಿ ಮಾತಾಡೋದು. ಸೊ ಹೀಗಾಗಿ ಎಲ್ಲರ ಎದುರಿಗೆ ಕೂತ್ಕೊಂಡು ಕನ್ನಡದಲ್ಲಿ ಒಂದತ್ರ ಮಾತಾಡೋದು ಅಂದರೆ ಅದೇನೋ ಒಂಥರ, ಈ ಮನೆಗೆ ಬಂದು ಗೆಸ್ಟ್ ಎದುರಿಗೆ ನಾವು ಮಕ್ಕಳಿಗೆ ABCD ಹೇಳೋದು, ಸಂಡೆ ಮಂಡೆ ಹೇಳೋದು, ಆ ಥರದ್ದೇನೋ ಒಂದು ವಿಚಿತ್ರವಾದ. ಆಮೇಲೆ ಅವನಲ್ಲಿ ಅದೊಂದು ಏನಿದೆ, ನಾನು ಮುಕ್ತವಾಗಿ ಏನೋ ಪ್ರಶ್ನೆ ಕೇಳೋದು, ಅವನದಕ್ಕೆ ಹೌದು ಅಂದ್ಬಿಡ್ತಾನೆ. ಅಥವಾ ಮತ್ತೊಂದು ಉದ್ದ ಪ್ರಶ್ನೆ ಕೇಳಿದ್ರೆ ಇಲ್ಲ ಅಂದ್ಬಿಡ್ತಾನೆ. ಅಷ್ಟು ಹಿತಭಾಷಿ. ಹೀಗಾಗಿ ಅವನು ಆದಷ್ಟು ಮಾತಾಡಬೇಕು ಅನ್ನೋದು ನನ್ನ ದುರಾಸೆ ಇವತ್ತು ಎಲ್ಲರಿಗೆ. ಮೊದಲಿಗೆ ನಾನು ಅವನಿಗೆ, ಯಾಕಂದ್ರೆ ಸಾಮಾನ್ಯವಾಗಿ ನಮ್ಮಲ್ಲಿ ಕಾದಂಬರಿ ಫಾರ್ಮ್ ಬಗ್ಗೆ ಮಾತು ಬಹಳ ಕಡಿಮೆ ಮಾಡ್ತೀವಿ. ಕಾದಂಬರಿ ಆಸ್ ಎ ಫಾರ್ಮ್. ಚಿತ್ತಾರದ ಬಗ್ಗೆ ನಾನು ಮಾತಾಡುವಾಗ ಒಂದ್ಸಲ ನಾನು ಮತ್ತು ದಿವಾಕರದ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಚಿತ್ತಾರದ ಕಥೆಯಾದರೂ ಹುಡುಗಿ ಕಥೆ ಫಾರ್ಮ್ ಬಗ್ಗೆನೇ ಒಂದು ಡಿಸ್ಕಷನ್ ತರ ಇರೋದು. ಆ ಕಥೆಯಾದರೂ ಹುಡುಗಿ ಎನ್ನುವಂಥ ಕಥೆ ಓದಿದ್ರೆ ಒಂದು ಕಥೆ ಎನ್ನುವ ಫಾರ್ಮ್ ಬಗ್ಗೆ, ಕಥೆ ಎನ್ನುವ ಒಂದು ಸ್ವರೂಪದ ಬಗ್ಗೆನೇ ಒಂದು ಮೀಮಾಂಸೆ ಆಗಿರ್ತದೆ, ಮತ್ತು ಬದುಕಿನ ಅಂಗಿನಲ್ಲೇ ಇರುವಂಥ ಮೀಮಾಂಸೆ. ಆದರೆ ಚಿತ್ತಾರದ ನಾನು ಇತ್ತೀಚೆಗೆ ಅಂದರೆ ಅವರ ತೀರಿಕೊಂಡು 1-2 ವರ್ಷ ಮುಂಚಿತ ಹೋದಾಗ ಮಾತಾಡ್ತಾ ಅವರು ಕೇಂದ್ರ ವೃತ್ತಾಂತ ಕಾದಂಬರಿ ಬಗ್ಗೆ ಮಾತಾಡಿದ್ರು. ಅವರ ಕೇಂದ್ರ ವೃತ್ತಾಂತ ಕಾದಂಬರಿ ಬಹಳ ಅವರಿಗೆ ಇಷ್ಟವಾದ ಕಾದಂಬರಿ. ಅದು ಕಾದಂಬರಿ ಫಾರ್ಮ್ ಬಗ್ಗೆ ಇದ್ದಂತಹ ಕಾದಂಬರಿ, ಬಟ್ ಯಾರಿಗೂ ಗೊತ್ತೇ ಆಗಲಿಲ್ಲ ಮರೆಯ. ಬಹಳ ಪ್ರೀತಿಯಿಂದ ಆತಂಕದಿಂದ ನೋಡಿದ್ದ ಹೇಳಿದ್ರು. ಹೀಗಾಗಿ ಕಾದಂಬರಿ ಫಾರ್ಮ್ ಹೇಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ನನ್ನ ದಿವಾಕರ್ ಕೂಡ ಬಹಳ ಸುಂದರವಾಗಿ ಸಹ ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಮಾತಾಡಿದ್ದಾರೆ. ಎಷ್ಟೋ ಜನಕ್ಕೆ ಕಾದಂಬರಿ ಅಂದ್ಕೂಡ್ಲೇನೆ ಅದು ಫಸ್ಟ್ ಪರ್ಸನ್ ನರೇಷನ್ ಇದ್ದಾಗ ಅದು ಲೇಖಕನ ವೈಯಕ್ತಿಕ ಜೀವನದ ಅನುಭವದ ಒಂದು ಭಾಗ, ಅಥವಾ ಆತ್ಮಕಥನಕ್ಕೆ ಕೆಲವು ರಾಜ ಮಸಾಲೆ ಬೆರೆಸಿ ಲಿಂಬೆಹಣ್ಣು ಹಿಂಡಿ ಅವನು ಕಾದಂಬರಿ ಮಾಡ್ತಾನೆ. ಅದು ಆತ್ಮಕಥನದ ಸೊಲ್ಲಿನಿಂದ ಪ್ರೇರಿತವಾಗಿ ಮತ್ತೊಂದೆಲ್ಲೋ ಹೋಗುತ್ತೆ. ಒಂದಿಷ್ಟು ಈ ತರ ಇರ್ತಾರೆ. ಹೀಗಾಗಿ ಅನುಭವ, ಮತ್ತೊಂದು ಶಬ್ದ ಇದೆ ಅನುಭವ ಅನ್ನೋದನ್ನ ಬಹಳ ಜನ ಸಾಹಿತ್ಯದ ಓದುಗರು ಕೆಲವೊಂದ್ಸಲ ತಪ್ಪಾಗಿ ಯೂಸ್ ಮಾಡ್ತೀವಿ. ಸಾಹಿತ್ಯದಲ್ಲಿ ಅನುಭವ ಯಾವುದು ಅಂದ್ರೆ ಓದಿದಾಗಿ ನಮ್ಮಲ್ಲಿ ಏನು ಹುಟ್ಟುತ್ತೋ ಅದೇ ಅನುಭವ ಸಾಹಿತ್ಯ. ನಾವು ಅನುಭವ ಅನ್ಕೊಂಡೇ ಅದು ಅವನಿಗೆ ಆಗಿರೋ ಅನುಭವ, ಅದು ಯಾವ್ದು ಅವನಿಗೆ ಪ್ರಿಕರ್ಸರ್ ಆಗಿತ್ತೋ ಅದು ಅನುಭವ ಅಂತ ಇಟ್ಕೊತೀವಿ. ಅದಿರ್ಲಿ, ಅದೇಂತೆಲ್ಲ ಇರಲಿ, ತರಕಾರಿ ಸಿಟಿ ಮಾರ್ಕೆಟ್ ತಂದಿರ್ಲಿ ಅವನು, ಅಥವಾ ಶಾಪಿಂಗ್ ಮಾಲ್ ತಂದಿರ್ಲಿ, ಬಟ್ ಅವನು ಮಾಡಿದ ಅಡಿಗೆಯಲ್ಲಿ ಅದು ಹೇಗೆ ಒಂದು ಅಡಿಗೆಯಾಗಿ ಬರ್ತದೆ ಅನ್ನೋದೇ ಕೊನೆಗೂ ಮಾನದಂಡ ಆಗುತ್ತೆ. ಹೀಗಾಗಿ ಒಂದು ಕೃತಿ ನಮ್ಮಲ್ಲಿ ಏನು ಉಕ್ಕಿಸ್ತದೆ, ಏನು ಅನುರಣಿಸ್ತದೆ, ಏನು ಉದ್ದೀಪಿಸ್ತದೆ, ಅದೇ ನಿಜವಾಗಿಯೂ ಅನುಭವ ಅಂತ ನಾನು ಅನ್ಕೊಡ್ತೀನಿ. ಕಾವ್ಯದಲ್ಲೂ ಕೂಡ ಹಾಗೆ. ಹೀಗಾಗಿ ಅನುಭವ, ಆತ್ಮಕಥೆ ಮತ್ತು ಕಾದಂಬರಿ, ಇದು ಮೂರನ್ನು ಇಟ್ಕೊಂಡು ನಿಮ್ಗೆ ಏನು ಅನಿಸ್ತದೆ? ಏನೋ ಅನ್ಸಲ್ಲ ಅಂತ ಹೇಳ್ಕೊಡೋಕೆ ಇವತ್ತು ನಾನು ಜಯಂತನ, ಮುಖ್ಯವಾಗಿ ಜಯಂತನ್ ಈ ಕಾರ್ಯಕ್ರಮಕ್ಕೆ ಕರೆದಿರೋ ಉದ್ದೇಶ ಅಂದ್ರೆ ನಾನೇನು ಮಾತಾಡಿದ್ರು ಅವನು ಏನೋ ಮಾತಾಡಿದ್ದನ್ನ ನಿಭಾಯಿಸ್ತಾನೆ, ಆದರೆ ಸುಲಭ ಅಲ್ಲ ಅಂತ ಅನಿಸ್ತಾ ಇದೆ. ಜಯಂತ್ ಹೇಳ್ದಂಗೆ ಇದು ನಾನು 2ನೇ ಸಲ ನಾವು ಕನ್ನಡದಲ್ಲಿ ಮಾತಾಡ್ತಾ ಇರೋದು. 1ನೇ ಸಲ ಅವನೊಂದ್ಸಲ ಇಂಟರ್ವ್ಯೂ ಮಾಡಿದ್ದ, ಸೊ ಆವಾಗ ನಾವು ಕನ್ನಡದಲ್ಲಿ ಮಾತಾಡಿದ್ವಿ. ಈಗ ಇದು 2ನೇ ಸಲ ಕನ್ನಡದ ಸಂಭಾಷಣೆ. ಈ ಜಯಂತ ಅನುಭವ ಅಂತ ಹೇಳಿದ್ರು, ಅಲ್ಲಿಂದ ನಾನು ಈ ಮಾತು ಶುರು ಮಾಡ್ತೀನಿ. ನೀವು ಹೇಳಿದಂಗೆ ಒಂದು ಕೃತಿಗೆ ಅನುಭವ ಅನ್ನೋದು, ಅದು ತುಂಬ ಜನ ನಮ್ಗೆ ಕೇಳ್ತಾರೆ, ಇದು ನಿಮ್ಮ ಅನುಭವನ ಅಂತ. ಒಂದು ಕಥೆ ಬರೆದ್ರೆ, ಒಂದು ಕಾದಂಬರಿ ಬರೆದ್ರೆ, ಆದರೆ ಅದನ್ನು ಬರೆದ ಮೇಲೆ ಅದು ನನ್ನ ಅನುಭವನೇ. ಯಾಕಂದರೆ ಅದು ಬರೆಯೋಕ್ಕೆ ಮುಂಚೆ ನನ್ನ ಅನುಭವ ಆಗುತ್ತೆ, ಅದರಿಂದ ನಾವು ಬರಿತೀವಿ. ಯಾಕಂದರೆ ಅದು ಬರಿತಾ ಅದ್ರ ಇಂಟೆನ್ಸಿಟಿ ಹೇಗಿರುತ್ತೆ ಅಂದರೆ, ಒಂದು ಕೃತಿಯ ರಚನೆಯಲ್ಲಿ ನಾವು ಅದರಲ್ಲಿ ಅತ್ಯಂತ ತನ್ಮಯರಾಗಿರ್ತೀವಿ. ಆದ್ದರಿಂದ ಅದು ಬಹುಶಃ ನಿಜದ ಅನುಭವಕ್ಕಿಂತ ಹೆಚ್ಚು ಇಂಟೆನ್ಸ್ ಆದ ಅನುಭವ ಆಗುತ್ತೆ. ಇದಕ್ಕೆ ಒಂದು ಕಥೆ ಹೇಳ್ತೇವೆ. ಕಥೆ ಅಂದರೆ ಇದು ಒಂದು ಡೇವಿಡ್ ಶಿಲ್ಮನ್ ಅಂತ ಒಬ್ಬರು ಮೋರ್ ದನ್ ರಿಯಲ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅವರು ತಮಿಳುನಾಡಿನ ಒಂದು ಕಥೆಯನ್ನು ಆ ಪುಸ್ತಕದಲ್ಲಿ ಭಾಳ ಸ್ವಾರಸ್ಯಕರವಾಗಿದೆ. ಇದಕ್ಕೆ ಸಂಬಂಧಿಸಿದ ಕಥೆ ಅದೇನೆಂದರೆ, ಒಬ್ಬ
ತನ್ನ ಇಷ್ಟ ದೈವವಾದ ಈಶ್ವರನಿಗೆ ಒಂದು ದೇವಸ್ಥಾನ ಕಟ್ಟಿಸ್ಬೇಕು ಅಂತ ಮನಸ್ಸು ಮಾಡ್ತಾನೆ. ಅವನು ಅತ್ಯಂತ ಒಳ್ಳೆಯ ಮನುಷ್ಯ, ಯಾರಿಗೂ ಕೇಳಿದ ಮಾಡದೇ ಇರುವಂಥದ್ದು, ಮತ್ತು ಅವನು ದೊಡ್ಡ ಭಕ್ತ. ಅವನು ಅನ್ಕೋತಾನೆ ಒಂದು ದೇವಸ್ಥಾನ ಕಟ್ಟಿಸ್ಬೇಕು, ಭವ್ಯ ಕಟ್ಟಿಸ್ಬೇಕು, ಹಂಗೆ ಮಾಡಬೇಕು. ಅವನಿಗೆ ರಿಸೋರ್ಸಸ್ ಇರೋದಿಲ್ಲ, ಹೆಂಗೆ ಕಟ್ಟಿಸ್ಬೇಕು, ಯಾರು ದುಡ್ಡಿಲ್ಲ, ಅವನು ಒಂದಷ್ಟು ಪ್ರಯತ್ನ ಪಡ್ತಾನೆ, ಏನು ಮಾಡಿದ್ರೆ ಅವನಿಗೆ ಅದು ಸಾಧ್ಯ ಆಗುತ್ತೆ. ಆವಾಗ ಅವನು ಅಂತಾನೆ, ನಾನು ಈ ದೇವಸ್ಥಾನವನ್ನು ನಾನು ಮನಸ್ಸಿನಲ್ಲೇ ಕಟ್ತಾನೆ ಅಂತ ಕಟ್ಟಲಿಕ್ಕೆ ಹೊರಡ್ತಾನೆ. ಆಮೇಲೆ ಅವನು ಮಾಡ್ತಾನೆ. ಅದು ಎಷ್ಟೋ ದಿನ ಆಗುತ್ತೆ, ಯಾಕಂದ್ರೆ ಅವನು ಇನ್ ಡೀಟೇಲ್ ಕಟ್ಟಬೇಕಲ್ಲ, ಅದಕ್ಕೆ ಪಾಯ ತೆಗೆದು ಅದಕ್ಕೆ ಕಲ್ಲಿಟ್ಟು ಪ್ರತಿಯೊಂದು ಎವ್ರಿ ಡೀಟೇಲ್ ಅವನು ಈ ವರ್ಷ ಕಟ್ತಾನೆ ಆ ದೇವಸ್ಥಾನ ನಮ್ಮ ಮನಸ್ಸಲ್ಲಿ. ಆ ಹೊತ್ತಿಗೆ ಏನಾಗುತ್ತೆ, ಆ ಊರಿನ ಆ ರಾಜ್ಯದ ರಾಜ ಅವನು ಒಂದು ದೇವಸ್ಥಾನ ಕಟ್ಟಿಸ್ತಾನೆ. ಅವನು ವರ್ಷಗಳಿಗೆ ಮಾಡಿ ಒಂದು ದೇವಸ್ಥಾನ ಕಟ್ಟಿಸಿ ಅದು ತಯಾರಾಗುತ್ತೆ. ಅವನು ಅದನ್ನು ಪ್ರತಿಷ್ಠಾಪನೆ ಅಂತ ಒಂದು ದಿನ ನಿಶ್ಚಯ ಮಾಡ್ತಾನೆ. ಆ ಹೊತ್ತಿಗೆ ಈ ಮನಸ್ಸಲ್ಲಿ ದೇವಸ್ಥಾನ ಕಟ್ಟಿದವನು ಪ್ರತಿಷ್ಠಾಪನೆ ಒಂದು ದಿನ ನಿಶ್ಚಯ ಮಾಡ್ತಾನೆ. ಅದು ಅದೇ ದಿನ ಆಗಿರುತ್ತೆ. ರಾಜ ಯಾವ ದಿನ ಕೇಳಿಸುತ್ತೆ? ಮಾತಾಡಿದ್ರೆ ಕೇಳಿಸುತ್ತೆ. ರಾಜ ಯಾವ ದಿನ ನಿಶ್ಚಯಿಸಿರ್ತಾನೋ ಅದೇ ದಿನ ಇವನ ಪ್ರತಿಷ್ಠಾಪನೆ ಇರುತ್ತೆ. ಆದ್ರೆ ಏನಾಗುತ್ತೆ, ರಾಜನಿಗೆ ಒಂದು ಕನಸು ಬೀಳುತ್ತೆ. ಕನಸಲ್ಲಿ ಶಿವ ಬಂದು ಅವನಿಗೆ ಹೇಳ್ತಾನೆ, ನೀನು ಆ ದಿನ ಪ್ರತಿಷ್ಠಾಪನೆ ಇಟ್ಕೋಬೇಡ, ಯಾಕಂದ್ರೆ ನಾನು ಇಡೀ ದಿನ ನಾನು ಬಿಸಿ ಇದ್ದೇನೆ ಹೊರತು ನನಗೆ ಇನ್ನೊಂದು ದೇವಸ್ಥಾನ ಪ್ರವೇಶ ಇದೆ. ಅದು ಇಂಥ ಊರಲ್ಲಿ, ನಿನ್ನ ರಾಜ್ಯದಲ್ಲೇ ಇಂಥ ಊರಲ್ಲಿ ಇಂಥ ಕಡೆ ನನಗೆ ಪ್ರವೇಶ ಇದೆ ದೇವಸ್ಥಾನ. ಅದರಿಂದ ಆ ದಿನ ನನಗೆ ಸಾಧ್ಯ ಇಲ್ಲ, ಅದರ ನಂತರ ಯಾವತ್ತಾದರೂ ಇಡು ಅಂತ ಹೇಳ್ತಾರೆ. ನಮ್ಮ ರಾಜನಿಗೆ ಅದಾದ್ಮೇಲೆ ಎಚ್ಚರ ಆಗುತ್ತೆ. ಎಚ್ಚರ ಆದ್ಮೇಲೆ ಅವ್ನಿಗೆ ಅನಿಸುತ್ತೆ, ಇಷ್ಟು ಒಂದು ದೇವಸ್ಥಾನ ಕಟ್ಟಿ ಇಂಥ ಒಂದು ಇದನ್ನು ಮಾಡಿದ ಈ ಊರಿಗೆ ಹೋಗಿ ನಾನು ಈ ಮನುಷ್ಯನ ನೋಡಬೇಕು ಅಂತ ಅವನಿಗೆ ಅನಿಸುತ್ತೆ. ಅವನಿಗೆ ಗೊತ್ತಾಗತ್ತೆ ಇದು ದೇವರ ಒಂದು ಆಜ್ಞೆ ತನಗೆ ಅಂತ ಅವನು ಊರಿಗೆ ಹೋಗ್ತಾನೆ. ಆ ಊರಿಗೆ ಹೋಗ ಮನುಷ್ಯನ ಹುಡುಕ್ತಾನೆ. ಆ ಊರಲ್ಲಿ ಹೋಗಿ ಕೇಳಿದ್ರೆ ಯಾರು ಇಲ್ಲಿ ದೇವಸ್ಥಾನ ಇಲ್ಲ, ಏನೂ ಇಲ್ಲ ಇಲ್ಲಿ ಅಂತ ಹೇಳ್ತಾನೆ. ಸೊ ಆಮೇಲೆ ಅವನು ಈ ಊರಿನ ಆಮೇಲೆ ವಿಚಾರಣೆ ಮಾಡ್ತಾನೆ. ಆಮೇಲೆ ಫೈನಲಿ ಅವ್ನು ಗೊತ್ತಾಗತ್ತೆ ಯಾರು ಅಂತ ಅವನ ಹತ್ರ ಹೋಗ್ತಾನೆ. ಹೋದ್ಮೇಲೆ ಅವ್ನು ಹೇಳ್ತಾನೆ, ಹೌದು ನಾನು ಕಟ್ಸಿದ ನಿಜ, ಆದರೆ ಅದು ನನ್ನ ಮನಸ್ಸಿನಲ್ಲಿದೆ ಅಷ್ಟೇ ಅಂತ ಹೇಳ್ತಾನೆ. ಆಮೇಲೆ ರಾಜ ಅವನ ಕಾರ್ಯ ಬೀಳ್ತಾನೆ. ಆಮೇಲೆ ಅವನು ದೇವಸ್ಥಾನ ಮನಸ್ಸಿನಲ್ಲಿ ಕಟ್ಟಿದ್ದ ದೇವಸ್ಥಾನದಲ್ಲಿ ಅವನು ಪ್ರತಿಷ್ಠಾಪನೆಯನ್ನು ಮಾಡ್ತಾನೆ. ಅವನು ಆಮೇಲೆ ತನ್ನ ಬದುಕಿನಲ್ಲೂ ದೇವರ ಸೇವೆಯನ್ನು ಮಾಡ್ತಾನೆ. ಸೊ ಇದು ಒಂದು ಕಥೆ. ಇದು ನನಗೆ ನೀವು ಹೇಳಿದ್ರಲ್ಲ ಅನುಭವ, ಸಾಹಿತ್ಯ ಇದಕ್ಕೆ ಬಹಳ ಒಂದು ಸಮೀಪ ಇದೆ ಅಂತ ಅಂದ್ಕೊಂಡಿದ್ದೇನೆ. ಬರವಣಿಗೆ ಇದೆ, ಅದು ನಾವು ಬರೆದ ಮೇಲೆ ಇಟ್ ಈಸ್ ರಿಯಲ್. ಅಲ್ಲಿ ಅನುಭವ ಅದು ನಿಜದಲ್ಲಿ ಆಗಿದ್ದು ಅಂದರೆ ನನಗೆ ನಿಜದಲ್ಲಿ ಆಗಿದ್ದಂದ್ರೆ ಬರೆದ ಮೇಲೆ ಆದಂಗೆ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಮತ್ತು ನೀವು ಇನ್ನೊಂದು ಇದ್ರ ಮೂಲ ಎಲ್ಲಿ ಅಂತ ಕೇಳ್ತಾರೆ. ಈ ಅನುಭವ ಅಂದ ಕೂಡಲೇ ಇದು ನಿಮ್ಗೆ ಎಲ್ಲಿಂದ ಬಂತು, ಇದ್ರ ಮೂಲ ಏನು ಅಂತ ಕೇಳ್ತಾರೆ. ಅದು ಬಹಳ ಇಕ್ಕಟ್ಟಿನ ಪ್ರಶ್ನೆ, ಯಾಕಂದರೆ ಅದನ್ನು ಹುಡುಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಒಂದು ಋಷಿ ಮೂಲ, ನದಿ ಮೂಲ ಇದ್ದಂಗೆ ಅದು. ಅದಕ್ಕೆ ನಾನೊಂದು ದೇಶಕಾಲಿದ್ದಾಗ ಒಂದು ಕಥೆ ಅದರಲ್ಲಿ ಪ್ರಕಟ ಮಾಡಿದ್ದೆ. ಅದೊಂದು ಚೈನೀಸ್ ಕಥೆ, ಅದು ರೇ ಅಂತ ಅದರ ಹೆಸರು. ಅದರಲ್ಲಿ ಒಬ್ಬ ತುಂಬ ಅವನು ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿ ಅವನು ಬಿದ್ದಿರ್ತಾನೆ. ಅವನಿಗೆ ಏನೂ ಚಲನೆ ಇಲ್ಲ, ಅವನು ಬರೀ ಮೈಂಡ್ ಮಾತ್ರ ಕೆಲಸ ಮಾಡ್ತಾನೆ. ಆವಾಗ ಅವನು ಯೋಚನೆ ಮಾಡ್ತಾ ಇರ್ತಾನೆ, ಏನು ನನ್ನ ದುರದೃಷ್ಟ ಆಯಿತು, ಏನು ಕಾರಣ ನನ್ನ ಇಂಥ ದುರವಸ್ಥೆಗೆ ಅಂತ ಅವನು ಯೋಚನೆ ಮಾಡ್ತಾ ಇರ್ತಾನೆ. ಏನಾಯಿತು ಅವತ್ತು ಆಕ್ಸಿಡೆಂಟ್ ಮುಂಚೆ? ಅವಾಗಂತ ಅದು ಆ ಸ್ಕೂಟ್ರ್ ಬಂದು ಅವನು ಟೂ ವೀಲರ್ ಹೋಗಿ ಬಿದ್ದಿರ್ತಾನೆ. ಅವನು ಒಂಚೂರು ಹಿಂದೆ ಹೋಗ್ತಾನೆ. ಅವಾಗ ಅವನಿಗೆ ಅನಿಸುತ್ತೆ, ನಾನು ಬ್ರೇಕ್ ತೊಗೊಳಕ್ಕೆ ಅಂಗಡಿಯಲ್ಲಿ ನಿಂತೆ, ನಾನು ಅದು ನಿಲ್ಲದೆ ಇದ್ದಿದ್ರೆ ಇದು ಆಗ್ತಿರ್ಲಿಲ್ಲ ಈ ಆಕ್ಸಿಡೆಂಟ್ ಅಂತ ಅವನಿಗೆ ಅನಿಸುತ್ತೆ. ಆಮೇಲೆ ಹಾಗೆ ಹಿಂದೆ ಹೋಗ್ತಾನೆ. ಇಲ್ಲ, ಅದು ನಾನು ಹೊರಡೋ ಹೊತ್ತಿಗೆ ನಮ್ಮ ಅಮ್ಮ ಹೇಳಿದ್ರು ತಗೊಂಬ ಅಂತ. ಸುಮ್ಮನೆ ನಾನು ಒಪ್ಕೊಳ್ಳೋದಿದ್ರೆ ಆಗ್ತಿರ್ಲಿಲ್ಲ ಅಂತ. ಆಮೇಲೆ ಅವನು ಹಾಗೆ ಹಿಂದೆ ಹೋಗ್ತಾನೆ. ಇನ್ನೂ ಇಲ್ಲ, ಇದು ಅವನು ಹೊರಟಿರೋದು ನಾಟಕಕ್ಕೆ. ಸೊ ಅವನು ಇಲ್ಲ, ಈ ನಾಟಕಕ್ಕೆ ಹೋಗೋದ್ರಿಂದ ಇದಾಯಿತು ಅಂತ ಯೋಚನೆ ಮಾಡ್ತಾನೆ. ಆಮೇಲೆ ಹಂಗೆ ಹಿಂದೆ ಹೋಗ್ತಾನೆ. ಅವ್ನು ಸ್ಕೂಲಲ್ಲಿ ಟೀಚರ್ ಆಗಿರ್ತಾನೆ. ಆಮೇಲೆ ಅವ್ನು ಕೇಳ್ತಾನೆ, ಅದು ಯಾಕಾಯಿತು ಅದು. ಆಮೇಲೆ ಅವ್ನು ಯೋಚನೆ ಮಾಡ್ತಿದ್ದಾನೆ. ಅವನಿಗೆ ಅನಿಸುತ್ತೆ, ಇದು ಎಷ್ಟಕ್ಕೆಲ್ಲ ಕಾರಣ ಅಂದ್ರೆ ಈ ನಾಟಕಕ್ಕೆ ಕಳಿಸಿದ ನನ್ನ ಕಲಿಗೊಬ್ಳು, ಅವಳಿಂದಾಗಿ ಇದಾಯಿತು ಅಂತ. ಅದು ಯಾಕಾಯಿತು ಅಂದರೆ ಅವಳ ಹತ್ರ ಮಾತಾಡ್ಬೇಕಾದ ಒಂದು ಪ್ರಸಂಗ ಬಂತು. ಅದು ಯಾಕೆ ಪ್ರಸಂಗ ಬಂತು ಅಂದರೆ, ಒಂದು ಸ್ಕೂಲಲ್ಲಿ ಪಾಠ ಮಾಡ್ತಾ ಇರ್ಬೇಕಾದ್ರೆ ಒಬ್ಬ ಹುಡುಗ ನಗ್ತಾನೆ. ಆಮೇಲೆ ಇವನು ಅವ್ನು ನೆನಪಿಸಿ ಕೇಳ್ತಾನೆ, ಯಾಕೆ ನಗ್ತೇನೆ ಅಂತ.
ಅವನು ಹೇಳೋದೇ ಇಲ್ಲ. ಅವ್ನು ಏನು ಮಾಡಿದ್ರು ಹೇಳೋದಿಲ್ಲ. ಅವನು ಆಮೇಲೆ ಅವನ ಹುಡುಗನ ಕಲಿಗೆ ಹತ್ರ ಕರ್ಕೊಂಡು ಹೋಗ್ತಾಳೆ, ಅವನು ಇದು ಮಾಡಬೇಕು ಅಂತ. ಸೊ ಫೈನಲಿ ಅವ್ನು ಹೇಳ್ತಾನೆ, ನೀವು ಮಾಡಬೇಕಾದ್ರೆ ಒಂದು ನಾಯಿ ಊಸ್ಬಿಡ್ತದೆ, ಅದಕ್ಕೆ ನನಗೆ ನಗು ಬಂತು ಅಂತ. ಸೊ ಇವನಿಗೆ ಅದಕ್ಕಿಂತ ಹಿಂದೆ ಹೋಗೋಕ್ಕಾಗಲ್ಲ. ಅವಾಗ ಅವನಿಗೆ ಅನಿಸುತ್ತೆ ನನ್ನ ಈ ಅವಸ್ಥೆಗೆ ನಾಯಿ ಊಸ್ಬಿಟ್ಟಿದ್ದೆ ಕಾರಣ. ಸೊ ನೀವು ಹಂಗೆ ಹುಡುಕ್ತಾ ಹೋದ್ರೆ ಅದಕ್ಕೆ ಒಂದು ಸಿಲ್ಲಿಯಾದ ಯಾವುದೋ ಒಂದು ಕಾರಣದಲ್ಲಿ ಅದು ಏನಾಗ್ತದೆ. ಅದು ಬಹಳ ತುಂಬ ಮಾತಾಡಿದ್ದೆ. ಅವರು ಆ ಕನಸಲ್ಲಿ ದೇವ್ರ ಬಂದು ಹೇಳುವಾಗ ನನಗೆ ಒಂದು ಇನ್ಸಿಡೆಂಟ್ ಅಂತ ಹೇಳ್ತಾರೆ, ಸುಮ್ಮನೆ ಅದಕ್ಕೆ ಹೇಳ್ಬೋದು. ಅದು ಕೀರ್ತನ ಕುರ್ತಕೋಟಿ ಬೇಂದ್ರೆ ಅವರೆಲ್ಲ ಇರುವಂಥ ಒಂದು ಕಾರ್ಯಕ್ರಮ ಬೇಂದ್ರೆಯವರ ಕಾವ್ಯದ ಬಗ್ಗೆ. ಅಲ್ಲೇನಾಯ್ತು ಅಂತಂದ್ರೆ ಬೇಂದ್ರೆಯವರ ಕಾವ್ಯದ ಬಗ್ಗೆ ಯಾರೋ ಬಹುಶಃ ಬೇಂದ್ರೆಯವರ ಮಗ ಎಂದು ಇರ್ಬೋದು, ಅವರು ಬೇರೆ ಬೇರೆ ರೀತಿ ಅರ್ಥ ಕೊಟ್ಟು ಬೇಂದ್ರೆಯವರ ಕಾವ್ಯದ ಬೇರೆ ಬೇರೆ ತಮ್ಮದೇ ಅರ್ಥ ಕೊಟ್ಟು ಅದನ್ನು ತಪ್ಪು ವ್ಯಾಖ್ಯಾನ ಮಾಡ್ತಾರೆ ಅಂತ ಒಂದು ಆರೋಪ ಆಯಿತು ಇತ್ತೀಚೆಗೆ. ಆ ಥರದ ಒಂದು ಸನ್ನಿವೇಶ. ಪಾಪ ಬೇಂದ್ರೆಯವರ ಮಗ ಹೇಳಿದಂತೆ ನಿನ್ನೆ ರಾತ್ರಿ ನಮ್ಮಪ್ಪ ನನ್ನ ಕನಸಲ್ಲಿ ಬಂದಿದ್ರು, ಬಂದು ಈ ಕವಿತೆಯ ಅರ್ಥ ಹಿಂಗಿದೆ ಅಂತ ವಿಮರ್ಶಕರು ಹೇಳಿರ್ತಾರೆ, ಅದು ಹಂಗಿಲ್ಲ ಅದು ಆ್ಯಕ್ಚುಲಿ, ಅದು ಹಿಂಗದ ಅಂತ ನಮ್ಮಪ್ಪ ನನಗೆ ಹೇಳಿದ್ರು ಅಂತ ಹೇಳಿದ್ರು. ಅದಾದಮೇಲೆ ಕೀರ್ತನ ಕುರ್ತಕೋಟಿ ಅಧ್ಯಕ್ಷರಾಗಿದ್ರು. ಅವ್ರು ಭಾಷಣ ಮಾಡಬೇಕಂದ್ರೆ ನಿನ್ನೆ ನನ್ನ ಕನಸಿನಾಗ ಬೇಂದ್ರೆ ಅವ್ರು ಹೇಳಿದ್ರು, ಈಗಷ್ಟೇ ನನ್ನ ಮಗನ ಕನಸಿನಾಗ ಹೋಗಿದ್ದೆ, ಬಟ್ ನಾನು ಹೇಳಿದ್ದು ಸರಿ ಇಲ್ಲ. ಒಂದು ಆಮೇಲೆ ವೈದ್ಯಕ್ಕೆ ಅವ್ರನ್ನ ಯಾರೋ ಮನೆ ತೋರಿಸೋದಕ್ಕೆ ಕರ್ಕೊಂಡು ಹೋಗಿದ್ದಾರೆ, ಮನೆ ಕಟ್ತಾ ಇದ್ದೀನಿ ಅಂತ ಸೈಟ್ ತೋರಿಸೋಕೆ ಕರ್ಕೊಂಡು ಹೋಗಿದ್ದೆ. ಸೈಟ್ ತೋರಿಸ್ತಾ ಅವರಿಗೆ ಇಲ್ಲಿ ಬೆಡ್ರೂಮ್ ಬರುತ್ತೆ, ಇಲ್ಲಿ ಟಾಯ್ಲೆಟ್ ಬರ್ತದೆ, ಇಲ್ಲಿ ಪೂಜಾ ರೂಮು ಅದೆಲ್ಲ ಆಮೇಲೆ ವೈದ್ಯಕ್ಕೆ ಹೇಳಿದಂತೆ ಮನೆ ಇದೆ, ಆಲ್ರೆಡಿ ಇದೆ, ನೀವು ಕಟ್ಟಬೇಕು ಅಷ್ಟೇ. ಸೊ ಬಹುಶಃ ನಮ್ಮ ಸಾಹಿತ್ಯದ ಸ್ವರೂಪಗಳಲ್ಲಿ ಈ ಥರ ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ಕಲ್ಪಿತ, ಯಾವುದು ಕಪೋಲ ಕಲ್ಪಿತ ಇದೆಲ್ಲ ಇದು. ಆಮೇಲೆ ಸ್ವಲ್ಪ ಎರೋಟಿಕಾ ಬಗ್ಗೆ ಮಾತಾಡೋದು. ಯಾಕಂದರೆ ಇವತ್ತಿನ ಈ ಕಾದಂಬರಿಯ ಪುಟಗಳಲ್ಲಿ ಎರೋಟಿಕಾ ಅಂದರೆ ಏನಂತಬೇಕು ಕನ್ನಡದಲ್ಲಿ? ಎರೋಟಿಕಾ ಶೃಂಗಾರ ಅಂತ. ಸೊ ಆ ಶೃಂಗಾರಮಯ ಪುಟಗಳು ಮೊದಲೆಲ್ಲ ಏನಾಗ್ತಿತ್ತು, ಕಾಲೇಜಲ್ಲಿರ್ಬೇಕಾದ್ರೆ ನಮಗೆ ಈ ಎರೋಟಿಕಾ ಪುಟಗಳ ಬಗ್ಗೆ ಬಹಳ ಆಸಕ್ತಿ ಇರೋದು. ಕೆಲವರು ತುಂಬಾ ಪರೋಪಕಾರಿ ವಿದ್ಯಾರ್ಥಿಗಳು ಫಸ್ಟ್ ಪೇಜಲ್ಲೇ ಬರೆದಿರ್ತಿದ್ರು, 23ನೇ ಪುಟ ನೋಡಿ, 26ನೇ ಪುಟ ನೋಡಿ. ಆ ಒಂದ್ಸಲ ಆ ಪುಟ ಇರ್ತಿರ್ಲಿಲ್ಲ, ಒಂದಿಷ್ಟು. ಆಮೇಲೆ ಕೆಲವು ಪುಟಗಳ ಬಗ್ಗೆ ಈ ತರ. ಆಮೇಲೆ ನಮ್ಮ ತಾಯಿಯವ್ರದ್ದು ಒಂದು ಚಟ ಇತ್ತು, ಯಾವ್ದಾದ್ರು ಕಾದಂಬರಿ ಕೊಟ್ಟರೆ ಮೊದಲೇ ಲಾಸ್ಟ್ ಪುಟ ಓದ್ಕೊಂಡ್ಬಿಡ್ತಿತ್ತು. ಯಾಕಂದ್ರೆ ಯಾರು ಸತ್ತೋಗ್ತಾರೆ ಗೊತ್ತಾಗುತ್ತೆ, ಆಮೇಲೆ ಟೆನ್ಷನ್ ಬೇಡ. ಹೀಗಾಗಿ ಪ್ರತಿಯೊಬ್ಬರದ್ದು ಓದಿನ ಒಂದು ಬೇರೆ ಬೇರೆ ರೀತಿಗಳಿರ್ತಾರೆ, ನೆಲುಗಳಿರ್ತಾರೆ. ನಾನೇ ಮಾತಾಡಿದ್ದೀನಿ ಅಂದ್ರೆ ನಮ್ಮ ಯಶವಂತ್ ಚಿತ್ತಾರರು, ತೇಜಸ್ವಿ ಅವರು, ಅವರ ಇದರಲ್ಲಿ ತುರ್ಬಿನ್ ಹಾಕೊಂಡು ಹುಡುಗಿದ್ರು ನಮಗೆ ಎರೋಟಿಕಾ ಪುಟಗಳು ಕಾಣೋದಿಲ್ಲ. ಆದರೆ ತೇಜಸ್ವಿ, ಲಂಕೇಶ್, ಅನಂತಮೂರ್ತಿ ಇದರಲ್ಲಿ ಅಲ್ಲಲ್ಲಿ ನಮಗೆ ಸ್ವಲ್ಪ ಮಸಾಲ, ರಾಜ ಮಸಾಲ ಅಲ್ಲಲ್ಲಿ ಸಿಗ್ತದೆ ಅಂತ ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ. ಆಗ ಒಂದು ಘಟನೆ ಆಗಿತ್ತು ಹೇಳ್ತೀನಿ. ಅಂದರೆ ಚಿತ್ತಾರರು, ನಾನು ಹಿಂದೊಮ್ಮೆ ಹೇಳಿದ್ದೀನಿ ಅದನ್ನು, ಅನಂತಮೂರ್ತಿ ಬಾಂಬೆಗೆ ಬಂದಿದ್ರು, ಚಿತ್ತಾರರು ಅವರು ಎಲ್ಲ ಸೇರಿ ನಾವು ಊಟಕ್ಕೆ ಹೋಗಿದ್ವಿ. ಅಲ್ಲಿ ಮಾತುಕತೆ ನಡೀತಾ ಇತ್ತು. ಆಗ ಅನಂತಮೂರ್ತಿ ಚಿತ್ತಾರನಿಗೆ ಹೇಳಿದ್ರು, ಮರೆಯ ನೀನು ಇನ್ನು ಹೀರೋಯಿನ್ಸ್ಗಳನ್ನ ಬಹಳ ರೆಸ್ಪೆಕ್ಟಿಂದ ನೋಡ್ತೀಯಪ್ಪ ಅಲ್ವೇಣ ಅಂತ ಹೇಳಿದ್ರು. ನಾನು ಹೌದು ಸರ್, ಹೌದು, ತುಂಬ ಅವರು ಭಾಳ ಇಷ್ಟ ಅಂತ ಆ ವಿಷಯದಲ್ಲಿ ತುಂಬ. ಒಂದು ಕೆಲಸ ಮಾಡೋ ಯಶವಂತು, ಐ ವಿಲ್ ಟು ಸೆಂಡ್ ಯುವರ್ ಹೀರೋಯಿನ್ಸ್ ಟು ಮೈ ನಾವೆಲ್, ಐ ವಿಲ್ ಸೆಂಡ್ ದೆಮ್ ಬ್ಯಾಕ್ ಟು ಯುವರ್ ನಾವೆಲ್. ಸೊ ನನಗೆ ಯಾಕಂದ್ರೆ ಇಂಥ ಕಾದಂಬರಿಯಲ್ಲಿ ಈ ಇರೋಟಿಕಾ ಅಂದರೆ ಅದ್ರ ಬಗ್ಗೆ ನೀನು ಮಾತಾಡೋದು ಭಾಳ ಕಷ್ಟ, ನೀನು ಮಾತಾಡಬೇಕಾಗಿಲ್ಲ, ನನಗೆ ತುಂಬ ಇಷ್ಟವಾಯಿತು. ಬಟ್ ಸಡನ್ ಆಗಿ ಅಂದರೆ ಒಂಥರ ಲಿಬರೇಷನ್ ಆಗಿರೋ ಹಾಗೆ ಕೆಲವು ಪುಟಗಳಲ್ಲಿ ಒಂದು ಹೊಸ ವಿವೇಕ ನಮಗೆ ಕಾಣ್ತಾನೆ. ಅದು ವಿವೇಕ ಅಂದರೆ ನಿನ್ನ ಸಂಬಂಧಪಟ್ಟದ್ದು ಅಂತಲ್ಲ, ಹೊಸ ಲೇಖಕ ಕಾಣ್ತಾನೆ. ಸೊ ಅದು ನನಗೆ ಅಪೋಸಿಟ್. ಅಂದರೆ ನಾನು ಅದನ್ನು ಉದ್ದೇಶಪೂರ್ವಕವಾಗಿ ಏನು ಬರೆದದ್ದಲ್ಲ. ಬಹುಶಃ ಈ ಕಾದಂಬರಿಗೆ ಮತ್ತು ಅದರ ವಸ್ತುವಿಗೆ ಅದು ಅಗತ್ಯವಾಗಿ ಬಂದಿರೋದು. ಅಂದರೆ ಇದು ಅಥವಾ ಈ ಥರ ಬರೀಬೇಕು ಅಥವಾ ಅಂದರೆ ನಾನು ಹೇಳಿದಂಗೆ ಅದು ನಾನು ಯಾವಾಗಲೂ ಒಂದು ಬರೀಬೇಕಾದ್ರೆ ಅದು ಮೋಸ್ಟ್ ಅಪ್ರೋಪ್ರಿಯೇಟ್ ಇರೋದನ್ನು ಬರೀಬೇಕು ಅಂತ ಅನಿಸ್ತದೆ. ಅಂದರೆ ಚೆಂದ ಇರೋದನ್ನಲ್ಲ, ಜನರಿಗೆ ಬೇಕಾಗಿರೋದನ್ನಲ್ಲ, ಅಥವಾ ಜನಪ್ರಿಯ ಆಗಿರೋದನ್ನಲ್ಲ. ಯಾವಾಗಲೂ ಒಂದು ಒಬ್ಬ ಲೇಖಕನ ಸ್ಟ್ರಗಲ್ ಇರುತ್ತಲ್ಲ, ಅಂದರೆ ಅವನ ಒಂದು ಸಂಕಟ, ಅವನ ಒಂದು ಹೋರಾಟ ಎಲ್ಲ
ಅಪ್ರೋಪ್ರಿಯೇಟ್ ಆಗಿರೋದನ್ನ ತಾನು ಹೇಳಬೇಕು. ಅಪ್ರೋಪ್ರಿಯೇಟ್ ಆಗಿರೋದು ಲ್ಯಾಂಗ್ವೇಜ್. ಅದಕ್ಕೆ ನನಗೆ ತುಂಬ ಸಲ ಈ ತುಂಬ ಸುಂದರವಾದ ಲ್ಯಾಂಗ್ವೇಜನ್ನು ಬಳಸೋರು ಅಥವಾ ಬೇಕಂತಲೇ ಅದನ್ನು ಚಂದ ಮಾಡೋರು ಅದು ನನಗೆ ಅಷ್ಟು ಇಷ್ಟ ಇಲ್ಲ. ಯಾಕಂದರೆ ಅದು ನಾವು ಲ್ಯಾಂಗ್ವೇಜನ್ನು ಆದಷ್ಟು ಟ್ರಾನ್ಸ್ಪರೆಂಟ್ ಆಗಿ ಮಾಡಬೇಕು ಅಂತ ನನ್ನ ಪ್ರಯತ್ನ. ಅದು ಅಲ್ಕಾರಿ ಆಗದೆ ಇರ್ಬೋದು, ಆದರೆ ಅದು ಅಪ್ರೋಪ್ರಿಯೇಟ್ ಆಗಿರಬೇಕು, ಆದಷ್ಟು ಟ್ರಾನ್ಸ್ಪರೆಂಟ್ ಆಗಿರಬೇಕು, ಆದಷ್ಟು ಅದು ನಮ್ಗೆ ಹೇಳೋದನ್ನು ಲ್ಯಾಂಗ್ವೇಜಿನ ಒಂದು ಫಿಲ್ಟ್ರ್ ಇಲ್ಲದೇ ದಾಟ್ಸೋಕ್ಕೆ ಪ್ರಯತ್ನ ಮಾಡಬೇಕು ಅಂತ ನಾನು ಯಾವಾಗಲೂ ಕೆಲಸ ಇದು ಎಕ್ಸ್ಟ್ರಾ ಹೀರೋಯಿನ್ಗಳೆಲ್ಲ ಕೆಲವರು ಸಲ ಹೇಳ್ತಿರ್ತಾರೆ ಐ ಎಕ್ಸ್ಪೋಸ್ ಓನ್ಲಿ ವಿತ್ ಸ್ಕ್ರಿಪ್ಟ್ ಡಿಮಾಂಡ್ಸ್. ಆಮೇಲೆ ಈ ಡೈಲಾಗ್ ಅಂದ್ರೆ ಕಾದಂಬರಿಯಲ್ಲಿ ಬರುವ ಸಂಭಾಷಣೆಗಳಿಂದ ನಾನು ಒಬ್ಬ ಲೇಖಕನಾಗಿ ನಾನು ತುಂಬಾ ಕಷ್ಟಪಟ್ಟಿದ್ದೆ ಅದು ಬಂದಾಗ. ಯಾಕಂದ್ರೆ ನನ್ನ ಪಾತ್ರಗಳು ಸಾಮಾನ್ಯವಾಗಿ ಕನ್ನಡೇತರ ಪಾತ್ರಗಳು ನನ್ನ ಕಥೆಗಳಲ್ಲಿ. ಅವರು ಕನ್ನಡ ಕಥೆಯಲ್ಲಿ ಬಂದಿದ್ದಾರೆ ಮತ್ತು ಕನ್ನಡದಲ್ಲಿ ಮಾತಾಡ್ತಾ ಇದ್ದಾರೆ. ಆವಾಗ ಅವ್ರು ಯಾವ ಭಾಷೆಯಲ್ಲಿ ಮಾತಾಡಬೇಕು ನನಗೆ ಯಾವತ್ತೂ ತೊಂದರೆ. ಅವನು ಗೋಕರ್ಣದ ಭಾಷೆಯಲ್ಲಿ ಮಾತಾಡೋದಿಲ್ಲ, ಬೆಂಗಳೂರು ಭಾಷೆಯಲ್ಲಿ ಅವ್ರಿಗೇನು ಆದರೂ ಕನ್ನಡದಲ್ಲಿ ಕನ್ನಡ ಕಥೆಯಲ್ಲಿ ಬಂದ್ಬಿಟ್ಟಿದ್ದಾರೆ ಅವರು. ಅದೊಂದು ನಿಜ ಇದೆ. ಸೊ ನಾನು ತುಂಬ ಕಷ್ಟಪಟ್ಟದ್ದು ಏನೋ ಒಂದು ಮಾಡ್ಕೊಂಡು ಹೋಗ್ತಿಲ್ಲ ನಿನಗೆ. ಯಾಕೆ ನನಗೆ ಯಾವಾಗಲೂ ಈಗ ನಾವು ಹಿಂದೆ ಪ್ರಗತಿಪರ ಅಂತ ಕರೆದಿದ್ದಾರೆ, ಅನಂತರ ಕಾದಂಬರಿ ಇರ್ಬೋದು, ಅವಾಗಿನ ತರಾಸ ಕಾದಂಬರಿ ಇರ್ಬೋದು. ಮುಖ್ಯ ಬಾಡಿ ಆಫ್ ದ ವರ್ಕ್ ವಾಸ್ ಡೈಲಾಗ್ಸ್. ಅಂದ್ರೆ ಒಂದೊಂದು ಡೈಲಾಗಿಗೆ ಒಂದೊಂದು ಬೇರೆ ಥರ ಇರ್ತಾ ಇಲ್ಲ. ನೀವು ತ್ರಿವೇಣಿ ಕಾದಂಬರಿಗಳನ್ನು ನೋಡಿ, ಒಂದು ನಾಲ್ಕು ಕೂಡ ನಾಟಕ ಥರ ಡೈಲಾಗ್ಸ್ ಹೋಗ್ತಾ ಇತ್ತು. ದೊಡ್ಡ ಒಂದು ಜೀವಾಳ ಆಗಿತ್ತು. ಬಹುಶಃ ನವ್ಯ ಬಂದಾಗ ಆ ಡೈಲಾಗ್ಗಳು ಕಡಿಮೆ ಆಗಿ ಈ ಆತ್ಮ ನಿವೇದನೆ ಇದು ದಿನಚರಿಯ ಪುಟಗಳು ಹೀಗೆ ಅಂತ ನನಗೆ ಅನಿಸುತ್ತದೆ, ಅಥವಾ ಹೀಗೆಲ್ಲ ಹೇಳಿಕೊಂಡು ನನಗೆ ನಾನೇ ಹೇಳಿಕೊಂಡೆ, ಈ ಥರದ ಎಕ್ಸ್ಪ್ರೆಷನ್ ಶುರುವಾಗಿದ್ದು ಆಗ. ಸೊ ಆವಾಗ ಡೈಲಾಗ್ಗಳು ಕಡಿಮೆ, ಸಂಭಾಷಣೆಗಳು ಕಡಿಮೆ. ಇನ್ನು ಇದರಲ್ಲಿ ಸಂಭಾಷಣೆಗಳನ್ನು ಬರೆಯುವಾಗ ನಿನಗೆ ಅಡಿಕ್ಷನ್ ಅದು ಹೇಗೆ ಅನಿಸ್ತದೆ, ಅದನ್ನು ಹೇಗೆ ನಿರ್ವಹಣೆ ಮಾಡ್ತೀವಿ? ಇಲ್ಲ, ಇದು ನನಗೆ ನನ್ನ ಎಲ್ಲ ಬರಹಗಳಲ್ಲೂ ಈ ಡೈಲಾಗ್ಸ್ ಕೊಂಕಣಿಲಿರೋದು ಒಂದು ಸಾಮಾನ್ಯ. ಅದು ನಿನ್ನ ಬರಹದಲ್ಲೂ ಇದನ್ನ ನಿಭಾಯಿಸ್ಕೊಳ್ಳೋದು ಅಂದರೆ ಇದು ನನಗೆ ಬರವಣಿಗೆಯಲ್ಲಿ ಒಂದು ರೀತಿಯಿಂದ ನಾನು ಇದನ್ನ ಡೀಲ್ ಮಾಡಬೇಕಾಗುತ್ತೆ ಥ್ರೂ ಔಟ್ ನನ್ನ. ಅದಕ್ಕೆ ಹಲವು ಕಾರಣಗಳಿದ್ದಾವೆ. ಒಂದು ಮನೆ ಮಾತು ಕೊಂಕಣಿ ಆಗಿರೋದು, ಇನ್ನೊಂದು ಅದು ಡೈಲೆಕ್ಟ್ ಆಗಿರೋದು. ಅಂದರೆ ನಾವು ಸ್ಕೂಲಲ್ಲಿ ಕನ್ನಡದಲ್ಲಿ ಸೂರ್ಯೋದಯವನ್ನು ವರ್ಣಿಸೋದನ್ನು ನಾವು ನೋಡಿರ್ತೀವಿ. ಅಂದರೆ ಅದನ್ನು ಬರೆದು ನಮಗೊಂದು ಅಭ್ಯಾಸ ಇರುತ್ತೆ. ಅಂದರೆ ಒಂದು ಡಿಸ್ಕ್ರಿಪ್ಷನ್, ಒಂದು ಬೆಟ್ಟವನ್ನು ವರ್ಣಿಸ್ತೀವಿ. ಅಷ್ಟೇ ಅಲ್ಲ, ಸಾಹಿತ್ಯ ನನಗೆ ನಿಮಗೆ ಬಂದಿರೋದು ಒಂದು ಕನ್ನಡದ ಮೂಲಕ. ಆದರೆ ನಮ್ಮ ಮನೆಗಳಲ್ಲಿ ಮಾತು ಕೊಂಕಣಿ, ಎಲ್ಲ ಡೈಲಾಗ್ಸು ನಮ್ಗೆ ಕೇಳ್ತಿಳಿದಿರೋದು ಕೊಂಕಣಿಯಲ್ಲೇ. ಅದು ಅಷ್ಟಲ್ಲದೆ ಕೊಂಕಣಿ ಜನ ಕೂಡ ಕನ್ನಡವನ್ನು ಕೊಂಕಣಿ ಒಳಗಡೆ ಭಾಳ ಅಂತಾರೆ. ಅಂದರೆ ಈಗ ಯಾರಾದರೂ ಅವ್ನು ಹಿಂಗೆ ಹೇಳ್ದ ಕನ್ನಡದಲ್ಲಿ ಅಂತಿದ್ರೆ ಕನ್ನಡದಲ್ಲೇ ಹೇಳ್ತಾರೆ. ಆಮೇಲೆ ಆ ಪತ್ರಗಳನ್ನು ಕನ್ನಡದಲ್ಲೇ ಬರೀತಾರೆ. ಸೊ ಹೀಗೆ ಬರೆಯೋ ಭಾಷೆ ಇದೆ, ಅದು ಒಂದು ರೀತಿಯ ಕನ್ನಡನೇ ಆಗಿ ನನಗೆ ಯಾವಾಗಲೂ ಬಂದಿದೆ. ಮತ್ತು ಕೊಂಕಣಿ ಡೈಲಾಗ್ಸ್ ನನ್ನ ಎಲ್ಲ ನನ್ನ ಕಥೆ ಕಾದಂಬರಿಗಳಲ್ಲೂ ನೀವು ಅದನ್ನು ಕೊಂಕಣಿಗೆ ಅದನ್ನು ಕೊಂಕಣಿ ಅನುವಾದ ಮಾಡಿದ್ರೆ ಪರ್ಫೆಕ್ಟಾಗಿ ಕೊಂಕಣಿಯ ಒಂದು ಡೈಲಾಗ್ ಆಗುತ್ತೆ. ಆದರೆ ನನಗೆ ಅದರಿಂದ ಏನೋ ಒಂದು ವೇ ಆಫ್ ಲೈಫ್ ಇದೆಯಲ್ಲ ಅದಕ್ಕೆ, ಮತ್ತು ನೀವು ಅದನ್ನು ನೋಡೋ ರೀತಿಗೆ ಮತ್ತು ಭಾಷೆಗೆ ಒಂದು ಅವಿನಾಭಾವವಾದ ಸಂಬಂಧ ಇದೆ. ಆ ಸಂಬಂಧ ಕೊಂಕಣಿಗೆ ಬೇರೆ, ಕನ್ನಡಕ್ಕೆ ಬೇರೆ ಇದೆ. ಅದು ಈ ರೀತಿಯ ಒಂದು ಸಂಭಾಷಣೆ ಮೂಲಕ ಅದರ ಒಂದು ಫೈನಲ್ ಆಸ್ಪೆಕ್ಟ್ಸ್ ಇದೆಯಲ್ಲ ಅದು ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೆ. ಅದು ನಿನ್ನ ಕಥೆಯಲ್ಲೂ ಬಂದಿದೆ, ನನ್ನ ಚಿತ್ರದಲ್ಲೂ ಬಂದಿದೆ. ಎಲ್ಲ ಬೇರೆ ಒಂದು ಮಾತೃಭಾಷೆ ಇರೋರಲ್ಲಿ ಅದು ಬಂದಿದೆ. ಅದು ತೊಡ್ಕೊಂತ ನಾವು ತಿಳ್ಕೊಬಾರ್ದು. ಅದು ಒಂದು ಸೆನ್ಸಿಬಿಲಿಟಿಗೆ ಅದು ಹೊಸದನ್ನು ಸೇರಿಸುತ್ತೆ ಅಂತ ನೋಡ್ಕೋಬೇಕು ಅಂತ ನನಗೆ ಅನಿಸುತ್ತೆ. ಆಮೇಲೆ ನನಗೆ ಯಾವಾಗ ಅನ್ಸುತ್ತೆ ಇದನ್ನ ಕನ್ನಡದಲ್ಲಿ ಈ ಒಂದು ಸಂವೇದನೆ ಇದೆಯಲ್ಲ ಇದು ಬರೇ ಕನ್ನಡ ಇದ್ರೆ ಆಗ್ತಿರ್ಲಿಲ್ಲ ಅಂತ ನನಗೆ ಅನಿಸುತ್ತೆ. ಅದು ಎಷ್ಟೋ ಎಕ್ಸ್ಪ್ರೆಷನ್ಸು ಅದಕ್ಕೆ ಒಂದೊಂದು ಭಾಷೆಗೆ ಅದು ಬಹಳ ಅದ್ರ ಜೊತೆಗೆ ಅದು ಜೋಡಿಸ್ಕೊಂಡಿರುತ್ತೆ. ನಾವೊಂದು ಈಗ ನಂಗೆ ಮಾತಾಡ್ತಿದ್ದಾಗ ನೆನಪಾಗ್ತಾ ಇದ್ದರೆ ನಾನು ಚಿಕ್ಕಮಗಳೂರಿಂದ ಗೋವಾಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ಹೋದಾಗ ನಾವು ನಮ್ಮ ದೇವಸ್ಥಾನಕ್ಕೆ ಹೋಗ್ತಾ ದಾರಿ ಕೇಳ್ಕೊಂಡು ಹೋಗ್ಬಿಟ್ಟಿತ್ತು. ಅಲ್ಲಿ ಹೇಳುವಾಗ ನಾವು ಯಾರಾದರೂ ಕೇಳಿದ್ರೆ ಇನ್ನೇನು ಹತ್ರ ಇದೆ ಅನ್ನೋದಕ್ಕೆ ಒಂದು ಶಬ್ದ ಉಪಯೋಗಿಸ್ತಿರ್ತಾರೆ. ಅದು ನನಗೀಗ ಸ್ಪಷ್ಟವಾಗಿ ನೆನಪಿಲ್ಲ. ಹೊತ್ತು ಬರುತ್ತೆ ಏನೋ ಒಂದು ಇತ್ತು ಒಂದು ಶಬ್ದ. ಅದರ ಅರ್ಥ ಏನು ಅಂದರೆ ನನಗೆ ಅಷ್ಟೇ ಅದನ್ನು ಯೋಚನೆ ಮಾಡಿದ್ರೆ ಭಾಳ ಸೊ ಥ್ರಿಲ್ಲಿಂಗ್. ಅದ್ರ ಅರ್ಥ ಏನು ಅಂದರೆ ಈ ಒಂದು ಬೀಡಿ ಹಚ್ಕೊಂಡು ಒಂದು ದಮ್ ಬೆಳೆದಕ್ಕೆ ಬಿಡೋದಕ್ಕೆ ಎಷ್ಟು ಸಮಯ ಆಗುತ್ತೋ ಅಷ್ಟು ಸಮಯದಲ್ಲಿ ನೀವು ತಲುಪ್ತೀರಿ.
ಸಚ್ ಗೊತ್ತಿದೆ. ಅದು ನೋಡಿ ಆ ಒಂದು ಸಂಸ್ಕೃತಿಗೆ ಅಲ್ಲಿ ಒಂದು ಜನಜೀವನಕ್ಕೆ ಅಂತ ಬಂದಿರೋ ಒಂದು ಶಬ್ದ. ಆ ಒಂದು ಸೆನ್ಸಿಬಿಲಿಟಿನೇ ಬೇರೆ. ನಿಮ್ಗೆ ಯಾರಾದ್ರೂ ಒಂದು ಎಷ್ಟು ದೂರ ಇದೆ ಅಂತ ಕೇಳಿದ್ರೆ ಹೇಳೋದಕ್ಕೆ ಅದನ್ನು ಉಪಯೋಗಿಸೋದಿದೆಯಲ್ಲ, ಅದೊಂದು ಬೇರೆ ಆದ ಒಂದು ಜೀವನ ಕ್ರಮ, ಬೇರೆ ಆದ ಒಂದು. ಸೊ ಇದು ನನಗೆ, ನಾನು ಅದು ತೊಡಕು ಅಂತ ಯಾವುದು ತಿಳ್ಕೊಂಡಿಲ್ಲ, ಮತ್ತು ಅದನ್ನು ನಿವಾರಿಸಲಿಕ್ಕೆ ನಾನು ಪ್ರಯತ್ನವೂ ಪಡಲಿಲ್ಲ. ಯಾಕಂದರೆ ಅದು ನಾನು ನಿವಾರಿಸಲಿಕ್ಕೆ ಪ್ರಯತ್ನ ಪಟ್ಟದ್ದು ತುಂಬ ಕೃತಕಾಗಿರುತ್ತೆ. ಹಾಗಂತ ಎಲ್ಲ ಡೈಲಾಗ್ಸು ಹುಟ್ಟಿನಲ್ಲಿ ಇರುತ್ತೆ ಅಂತಲೂ ನಾನು ಹೇಳೋದಿಲ್ಲ. ಕೆಲವು ಇರುತ್ತೆ. ಹೆಚ್ಚಾಗಿ ನಾವು ಊರಿನ ವಿಷಯಗಳನ್ನು ಬರೀಬೇಕಾದ್ರೆ ಆ ರೀತಿಯದನ್ನು ಬರೀಬೇಕಾದ್ರೆ ಅದು ಬರುತ್ತೆ. ಆಮೇಲೆ ಅದು ಒಂದು ಸ್ವಲ್ಪ ಅಭ್ಯಾಸನೂ ಆಗಬೇಕು. ಆಮೇಲೆ ಈ ಕಾದಂಬರಿಯಲ್ಲಿ ನನಗೆ ಇಷ್ಟವಾದ ಒಂದೆರಡು ಮೂರು ಸಾಲಿದೆ, ನಾನು ಬರ್ಕೊಂಡಿದ್ದೆ, ಅದನ್ನು ಓದಿ ಹೇಳ್ತೀನಿ. ನಾನು ತುಂಬ ಇಷ್ಟವಾದ ಅದ್ರ ಒಂದೆರಡು ಸಾಲ ಪ್ರತಿಭಾವವಾಗಿ ಬಂತು. ಅದಕ್ಕೆ ತುಂಬ ಪಿಕ್ಚರಸ್ಕ್ ಆಗಿದೆ, ಎಟ್ ದ ಸೇಮ್ ಟೈಮ್ ಅದು ತುಂಬ ಯುವಕೇಟಿವ್ ಆಗಿರುವಂಥದ್ದು. ಗಾಜು ಮತ್ತು ಕಾರಿನೊಳಗಡೆಯ AC-ಯಿಂದಾಗಿ ರಸ್ತೆಯ ಮೇಲಿನ ವಾಹನಗಳ ಗದ್ದಲಕ್ಕೂ ನಮಗೂ ಸಂಬಂಧವಿಲ್ಲದ ಹಾಗೆ ಸೃಷ್ಟಿಯಾದ ಒಂದು ಬಗೆಯ ಕೃತಕ ಏಕಾಂತ ಅಲ್ಲಿತ್ತು. ಆ ಕೃತಕ ಏಕಾಂತ ನನಗೆ ಬಹಳ ಇಷ್ಟ ಆಯಿತು. ಇನ್ನೊಂದಿದೆ, ಇದು ನಮ್ಮಲ್ಲಿ ಬಹಳ ಜನರಿಗೆ ಇಷ್ಟ ಆಗ್ಬೋದು. ಇಲ್ಲಿ ಯೌವನವನ್ನು ದಾಟಿ ಹೋದವರು ಮಾತ್ರ ಯೌವನದ ಪ್ರಭೆಯನ್ನು ಗುರುತಿಸಬಲ್ಲರು, ರೋಗಿಗಳು ಆರೋಗ್ಯವನ್ನು ಗುರುತಿಸುವುದಾಗಿ. ಆಮೇಲೆ ಈಗ ಮಾತಾಡದೇ ಇದ್ದರೆ ಈ ಕ್ಷಣ ದಾಟುವುದೇ ಇಲ್ಲ, ಅಲ್ಲೇ ವಿಸ್ತಾರಗೊಳ್ಳುತ್ತೆ. ಒಂದು ಕ್ಷಣ ದಾಟೋದು ಮತ್ತು ಕ್ಷಣ ಅಲ್ಲೇ ವಿಸ್ತಾರಗೊಳ್ಳುದು. ಇದು ನನಗೆ ಬಹಳ ಇಷ್ಟ ಆಯಿತು. ಇನ್ನೊಂದಿದೆ, ಇದು ಬಹುಶಃ ನಮ್ಮ ಎಲ್ಲ ಕಥನದ ಪ್ರಯತ್ನಕ್ಕೆ ಕೂಡ ಒಂದು ರೂಪಕಥರಾಗುತ್ತೆ. ಎಲ್ಲವನ್ನೂ ಬರೆಯುವುದು ಸಾಧ್ಯವೇ? ಹಾಗೆ ಮಾಡಿದರೆ ಅದಕ್ಕೂ ಅರ್ಥವಿಲ್ಲದಂತಾಯಿತು. ಅರ್ಥ ಹೊರಡುವುದೇ ಯಾವುದನ್ನು ಬಿಟ್ಟು ಯಾವುದನ್ನು ಹೇಳಿದ್ದೇವೆ ಎಂಬುದರ ಮೇಲೆ ಅಲ್ಲದೆ. ಅಂದರೆ ದ ಚಾಯ್ಸ್, ಏನನ್ನು ಚೂಸ್ ಮಾಡ್ತೀಯ ನೀನು ಹೇಳೋದಕ್ಕೆ. ಇದಕ್ಕೇನಾದರೂ ಸೇರಿಸುತ್ತಿದ್ದೇನೆ. ಆಮೇಲೆ ಇದಕ್ಕೂ ಸಂಬಂಧ ಆಗಿ ಇನ್ನೊಂದಿದೆ, ಪೊಲಿಟಿಕ್ಸ್ ಆಫ್ ಮೆಮರಿ ಅಂತ. ಪೊಲಿಟಿಕ್ಸ್ ಆಫ್ ಮೆಮರಿ ಕಣೋ ಇದು. ಯಾವುದನ್ನು ನೆನೆಸಿಕೊಳ್ತೀವಿ, ಯಾವುದನ್ನು ಬಿಡ್ತೀವಿ ಅನ್ನೋದ್ರಲ್ಲೇ ಒಂದು ರಾಜಕೀಯ ಇದೆ. ನಾವೆಲ್ಲರೂ ನಮ್ಮ ಜೀವನದಲ್ಲಿ ಇದನ್ನೇ ಮಾಡ್ತಾ ಇರ್ತೀವಿ. ಅನುಕೂಲಕ್ಕೆ ತಕ್ಕಂತೆ ಭೂತಕಾಲವನ್ನು ಸತತವಾಗಿ ಮರುಸೃಷ್ಟಿ ಮಾಡ್ತಾ ಇರ್ತೀವಿ. ನೀನು ಕಾದಂಬರಿ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ, ಯಾಕಂದ್ರೆ ಕಾದಂಬರಿ ಇದೆ, ಜನರನ್ನು ಓದ್ತಾರೆ. ನೀನು ದೇಶಕಾಲದ ಸಂಪಾದಕನಾಗಿದ್ದಾಗ ತುಂಬಾ ಬೇರೆ ಬೇರೆ ಭಾಷೆಯ ಲೇಖಕರ ಕೃತಿಗಳನ್ನ ಅಲ್ಲಿ ಅನುವಾದ ಮಾಡಿಸಿದೆ. ಅಂದ್ರೆ ಇವು ಅಸೈನ್, ನೀನೇ ಇಷ್ಟಪಟ್ಟು ಅದನ್ನ ಕನ್ನಡದ ಬೇರೆ ಲೇಖಕರಿಗೆ ಕೊಟ್ಟು ಅವರಿಂದ ಅನುವಾದ ಮಾಡಿಸಿ ಮತ್ತೆ ಅದನ್ನು ಪ್ರಕಟ ಮಾಡುವಂತ ಒಳ್ಳೆಯ ತುಂಬಾ ಕೆಲಸ ಅದೆಲ್ಲ ಆಗಿದೆ. ಅನುವಾದ ಅಂದ್ರೆ ಅನುವಾದ ಜೊತೆಗೆ ನೀನು ಮಾಡಿರುವಾಗ ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಆ ಅನುವಾದ ಈ ದೇಶಕಾಲದ ಒಳಗಿನ ಅನುವಾದ ಇದೆಯಲ್ಲ, ಅದರ ಹಿಂದಿನ ನಿನ್ನ ತಯಾರಿ ಮತ್ತು ಅದರಿಂದ ನೀನು ಕಲಿತ ಹೊಸತೇನಾದರೂ ಪಾಠ. ಇದು ನಾನು ದೇಶಕಾಲ ಮಾಡಲಿಕ್ಕೆ ಶುರು ಮಾಡಿದಾಗ ದೇಶ ಭಾಷೆ ಅಂತ ಒಂದು ವಿಭಾಗ ಮಾಡಿದ್ದೆ. ಅದು ಬೇರೆ ಬೇರೆ ಭಾರತೀಯ ಭಾಷೆಗಳಿಂದ ಕೃತಿಗಳನ್ನು ಆಯ್ದು ಕನ್ನಡಕ್ಕೆ ತರುವುದು. ಅದರಲ್ಲಿ ಕಥೆಗಳಿದ್ದು, ಕವಿತೆಗಳಿದ್ದು, ಕಾದಂಬರಿಗಳು, ಮಾತುಗಳಿದ್ದು. ಇದು ನನಗೆ ನನ್ನ ಒಟ್ಟು ಸಮಯದ ದೇಶಕಾಲ ಮಾಡಲಿಕ್ಕೆ ಒಂದು ಎಡಿಟೋರಿಯಲ್ ಟೈಮ್ ಅಂತಿದ್ರೆ ಒಂದು 80% ಇದನ್ನೇ ತಗೊಳ್ಳೋದು. ಇದು 10 ಪುಟ ಇಲ್ಲ ಅಷ್ಟೇ. ಆದರೆ ನನಗೆ ತುಂಬ ಸಮಾಧಾನ ಮತ್ತು ನನ್ನ ಎನ್ರಿಚ್ ಮಾಡಿದ, ನನಗೆ ಒಂದು ರೀತಿಯ ಬೆಳೆಸಿದ ಕೆಲಸ ಅಂದರೆ ಅದು ಅಂತ ನನಗೆ ಅನಿಸುತ್ತೆ. ಅದು 2-3 ಕಾರಣಕ್ಕೆ. ಒಂದು, ಬೇರೆ ಭಾರತೀಯ ಭಾಷೆಗಳಲ್ಲಿರುವಂತಹ ಒಂದು ಅತ್ಯಂತ ಶ್ರೀಮಂತವಾದ ಸಾಹಿತ್ಯದ ಬಗ್ಗೆ ನನಗೊಂದು ಸಣ್ಣ ತಿಳುವಳಿಕೆ ಬಂತು. ನಾನು ಸಣ್ಣ ಯಾಕೆ ಹೇಳ್ತೇನೆ ಅಂದರೆ ಅದು ಅಷ್ಟು ಅಗಾಧವಾಗಿದೆ. ಅಲ್ಲಿ ಅದನ್ನು ತಿಳ್ಕೊಳ್ಳೋದೇ ಒಂದು ಕೆಲಸ. ಮೊದಲು ಅದನ್ನ ಅನುವಾದಗಳೇ ಇಲ್ಲ, ಅದರಲ್ಲೂ ಕನ್ನಡದಲ್ಲಿ ಅನುವಾದ ಇಲ್ಲ, ಇಂಗ್ಲೀಷಲ್ಲೂ ತುಂಬ ಕಷ್ಟ. ಸೊ ಯಾರನ್ನು ಅನುವಾದ ಮಾಡಬೇಕು, ಒಬ್ಬ ಲೇಖಕರನ್ನು ಹುಡುಕಬೇಕು. ಅದಕ್ಕೆ ಆ ಭಾಷೆಯ ಜನರ ಒಂದಷ್ಟು ಸ್ನೇಹಿತರಿಂದ ಕೆಲವು ಕೃತಿಗಳನ್ನು ತಿಳ್ಕೋಬೇಕು, ಆಮೇಲೆ ಅವ್ರು ಬೆನ್ನಬೇಕು. ಆಮೇಲೆ ಹೀಗೆ ಒಂದು ದೊಡ್ಡ ಒಂದು ಪ್ರೊಸೆಸ್ ಅದು. ಆದರೆ ಅದರಿಂದ ನಾನು ಕನ್ನಡಕ್ಕೆ ತಂದಿದ್ದಲ್ಲ, ಅದರಲ್ಲೂ ಕನ್ನಡಕ್ಕೆ ನಾವು ತರಬೇಕಾದ್ರೆ ಕಥೆಗಳನ್ನು ಎಸ್ಪೆಷಲಿ, ಯಾಕಂದರೆ ಕನ್ನಡದಲ್ಲಿ ಕಥಾ ಸಾಹಿತ್ಯ ತುಂಬ ಮೆಚೂರ್ ಆಗಿದೆ. ಹೊಸ ಒಂದು ಕಥೆಯನ್ನು ಕನ್ನಡಕ್ಕೆ ತರಬೇಕಂದ್ರೆ ಅದು ನಿಜವಾಗ್ಲೂ ಕನ್ನಡದ ಕಥೆಗಾರರಿಗೆ, ಕನ್ನಡದ ಓದುಗರಿಗೆ ಒಂದು ಫ್ರೆಶ್ ಆಗಿ ಅನಿಸ್ಬೇಕು. ನಮ್ಮಲ್ಲಿ ಇಲ್ಲ ಇದು ಅಂತ ಅನಿಸ್ಬೇಕು. ಯಾಕಂದರೆ ಇರೋದನ್ನೇ ತಂದು ಅದರೇನು ಅನುವಾದ ಮಾಡೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ಆ ಥರ ನಾನು ಹಲವು ಇದನ್ನು ಮಾಡಿದೆ. ಉದಯ ಪ್ರಕಾಶದ ತಿರಿಚಂತ ಅಂತಾರೆ, ಅದೊಂದು ಅದ್ಭುತವಾದ ಕಥೆ.
ಆಮೇಲೆ ಇದನ್ನು ಮಾಡುವಾಗ ನನಗೆ ನಯ್ಯರ್ ಮಸೂದ್ ಅಂತ ಒಂದು ಉರ್ದು ಲೇಖಕರಿದ್ದಾರೆ. ಅವ್ರ ಬಗ್ಗೆ ನನಗೆ ಸಮಾಜ ಇದ್ದಿ ಅವ್ರು ಹೇಳಿದ್ರು. ನಾನು ಅವರು ತಿಳ್ಕೊಳ್ಳಿ ಮಾಡಿದೆ, ಅವ್ರ ಪುಸ್ತಕಗಳನ್ನು ಓದಿ ಎಲ್ಲ ಮಾಡಿದೆ. ಏನಂದ್ರೆ ನಾನು ಆ ಭಾಷೆಯಿಂದ ನೇರವಾಗಿ ಕನ್ನಡಕ್ಕೆ ಮಾಡ್ತಾ ಇದ್ದೆ. ಉರ್ದು ಮಾಡಬೇಕಾದ್ರೆ ನನಗೆ ಈ ಅದೀಬ್ ಅಖ್ತರ್ ಅನ್ನೋರು ಅದನ್ನು ಮಾಡ್ಕೊಂಡಿದ್ರು. ಸೊ ಉರ್ದು ಒರಿಜಿನಲ್ ಹುಡುಕ್ಬೇಕಲ್ಲ. ಸೊ ನಾನು ತುಂಬ ಅದಕ್ಕೆ ಕಷ್ಟಪಟ್ಟೆ. ಯಾರ್ಯಾರು ಹೇಳಿದ್ರು. ಆಮೇಲೆ ಫೈನಲಿ ಒಬ್ಬ ಬೆಂಗಳೂರು ಯೂನಿವರ್ಸಿಟಿಯವರು ಒಬ್ಬರು ನನಗೆ ಹೇಳಿದ್ರು ಅದನ್ನು ಒಂದಿಗೆ ನಾನು ತರಿಸ್ಕೊಡ್ತೀನಿ ಅಂತ. ಅದೊಂದು ನಯ್ಯರ್ ಮಸೂದ್ ಅವ್ರ ಹತ್ರ ಮಾತಾಡಿದಾಗ ಅವರು ಆ ಮ್ಯಾಗ್ಝಿನ್ ಹೆಸರು ಹೇಳಿದ್ರು. ಈಗ ನಾನು ಮರ್ತೋಗಿದ್ದೆ. ಹೇಳಿದ್ರು ಅದನ್ನು ನಾನು ಹುಡುಕದೆ ಸಿಕ್ತು. ಇಷ್ಟ ಪುಸ್ತಕ ಅದು. ಅತ್ಯಂತ ಅವರ ಒಂದು ಮಹತ್ವದ ಸಾಹಿತ್ಯಿಕ ಜರ್ನಲ್ ಅಂತ. ವಿಶೇಷ ಅಂದರೆ ಅದು ಬೆಂಗಳೂರಿಂದ ಪ್ರಕಟವಾಗುತ್ತೆ, ಇಂದಿರಾನಗರದಿಂದ. ನಮ್ಗೆ ಯಾರಿಗೂ ಅದ್ರ ಬಗ್ಗೆ ಏನು ಗೊತ್ತೇ ಇಲ್ಲ. ಅಂದರೆ ನಾವು ಎಷ್ಟು ನಮ್ಮ ಭಾಷೆಗಳಲ್ಲಿ, ಭಾರತೀಯ ಭಾಷೆಗಳಲ್ಲಿ ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮಗೆ ಏನೂ ಒಂದು ಜ್ಞಾನ ಇಲ್ಲ ಅಂತ ನನಗೆ ಅನ್ಸುತ್ತೆ. ಅದು ನಮ್ಮದೇ ಲಾಸ್ ಅದು. ಅಂದರೆ ಅದಕ್ಕೆ ನಾನೊಂದು ಅದಕ್ಕೆ ಸಣ್ಣ ಪ್ರಯತ್ನ ಮಾಡಿದ್ದೇನೆ ದೇಶಕಾಲದಲ್ಲಿ ಅನ್ನೋದು ಬಿಟ್ಟರೆ ತುಂಬ ಮರಾಠಿಯಲ್ಲಿ ಇದೆ. ಮರಾಠಿನ ಮೇಘನಾಪೇಟೆ ಇನ್ನೂ ಅದೊಂದು ಹೆಸರಷ್ಟು ಇನ್ನೂ ತುಂಬ ಜನ ಮಾಡ್ತಾರೆ. ತಮಿಳಲ್ಲಿದ್ದಾರೆ, ಮಲಯಾಳಮಲ್ಲಿದ್ದಾರೆ, ಹೊಸ ಹೊಸ ಜನ ಬರ್ತಾರೆ. ಬೆಸ್ತರು ಬರೀತಾ ಇದ್ದಾರೆ ತಮಿಳ್ನಾಡಲ್ಲಿ. ಮಲಯಾಳಮಲ್ಲಿ ಒಬ್ಬರು ಮೀನು ಮಾರೋರು ಬರೀತಾರೆ. ಆ ಥರದ್ದು ಒಂದು ಅನುಭವ ಇದೆಯಲ್ಲ, ಅದು ಆ ಅನುಭವ ಪ್ರಪಂಚ ನಮಗೆ ಬೇಕಂತಂದ್ರೆ ನಾವು ಬರೀ ಕನ್ನಡಕ್ಕಲ್ಲ, ನಾವು ಅಫ್ಕೋರ್ಸ್ ನಾವು ಇಂಗ್ಲೀಷಿಗೆ ಹೋಗ್ಬೇಕು, ಅದೆಲ್ಲ ಸರಿ. ಬಟ್ ನಮ್ಮ ಭಾಷೆಗಳಲ್ಲಿಯೇ ಇರುವಂಥ ಒಂದು ಅಪಾರವಾದ ಬರವಣಿಗೆ ಅಂತ ನೋಡಬೇಕು ಅಂತ ನನಗೆ ಅನಿಸುತ್ತೆ. ಮತ್ತು ಆ ದೇಶಕಾಲ ಮಾಡಿದಾಗ ನಾನು ಹೇಳಿದ್ನಲ್ಲ, ಅದು ನನ್ನ ಅತ್ಯಂತ ನನಗೆ ದೊರಕಿದ ಶ್ರೀಮಂತ ಅನುಭವಗಳಲ್ಲಿ. ಅಲ್ಲ, ಆ ನೆಪದಲ್ಲಿ ಬೇರೆ ಭಾಷೆಯ ಲೇಖಕರೊಂದಿಗೆ ಏನಾದರೂ ಇಂಟ್ರಾಕ್ಷನ್? ಅದು ನನಗೆ ತುಂಬ ಇಂಟ್ರಾಕ್ಷನ್ ಆಯಿತು. ಅದರಿಂದಾಗಿ ಒಂದು ನೆಟ್ವರ್ಕ್ ಬೆಳೆತು, ಒಂದು ಜನ ಸಿಕ್ಕರು, ಹಲವರು ಸ್ನೇಹಿತರಾದರು. ಅದು ಆಮೇಲೆ ಮಂಡ್ಯ ನನ್ನ ನಿನ್ನ ಸ್ನೇಹ ಬಹಳ ಹಳೆಯದು. ಅದೆಲ್ಲ ಹೇಳ್ತಾ ಇಟ್ಕೊಳ್ಳೋದಿಲ್ಲ. ಅಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಪ್ರಶ್ನೆ ನಿನ್ನ ಮಾತ್ರ ಕೇಳಿಸೋದು ಉತ್ತರ ಹೇಳಿ. ನಾನು ಫಸ್ಟ್ ಭೇಟಿಯಾಗಿದ್ದು ಅಂಕೋಲಾದಲ್ಲಿ. ಆಮೇಲೆ ಮಂಡ್ಯ ಸಾಹಿತ್ಯ ಸಮ್ಮೇಳನದಲ್ಲಿ ನಾವಿಬ್ಬರು ಭೇಟಿಯಾಗಿದ್ವಿ. ಅಲ್ಲಿ ನಮ್ಮದು ಭಯಂಕರ ಪರಸ್ಪರ ಮಡಿಕೇರಿ ಸಾಹಿತ್ಯ ಸಮ್ಮೇಳನದಲ್ಲಿ ಆವಾಗ ನಮ್ಮ ಭಯಂಕರ ನಡುವೆ ಉತ್ಕಟ ಪ್ರೇಮ ಆಯಿತು. ಆಮೇಲೆ ಬೀಳ್ಕೊಡುವಾಗ ಅವನು ನನಗೆ, ನಾನು ಅವನಿಗೆ ಒಂದು ಪುಸ್ತಕಗಳನ್ನು ಗಿಫ್ಟ್ ಆಗಿ ಕೊಟ್ಟೆ. ನೀನು ನನಗೆ, ನಾನು ನಿನ್ಗೆ ಕೊಟ್ಟಿದ್ದು ಮುಖಾಮುಖಿ, ಆಮೇಲೆ ನೀನು ನನಗೆ ಕೊಟ್ಟಿದ್ದು ಒಡಲಾಳ. ಇವರು ನಮ್ಮ ದೇವನೂರು ಮತ್ತು ದೇವನೂರು ಮತ್ತು ನಿನ್ನ ಸ್ನೇಹ ಬಹಳ ಆಪ್ತ. ನಮ್ಮಲ್ಲಿ ಅಮೆರಿಕದಲ್ಲಿ ಗೋರೂರು ಅಂತ ಒಂದು ಪುಸ್ತಕ ಇದೆ. ಆದರೆ ಅಮೆರಿಕದಲ್ಲಿ ದೇವನೂರು ಅಂತ ಏನಾದರೂ ಬರೆಯೋದಿದ್ರೆ ಅದು ನೀನು ಮಾತ್ರ ಬರೆಯೋದು. ಯಾಕಂದ್ರೆ ಅಮೆರಿಕದಲ್ಲಿ ನೀನಿದ್ದಾಗ ಸ್ವಲ್ಪ ಹತಪ್ರಭನಾಗಿ ಓದಾಡ್ತಿದ್ದಾಗ ಅವರು ಅಲ್ಲೆಲ್ಲೋ ಇದ್ರು ಮತ್ತು ನೀವು ಹೋಗಿ ಅವ್ರ ಜೊತೆಗೆ ಇದ್ದಿದ್ದು, ನಿನಗೆ ಅವರು ಅನ್ನ ಸಾರು ಮಾಡಿ ಬೆಳೆಸಿದ್ದು. ಅದನ್ನು ಸ್ವಲ್ಪ ಆ ನೆನಪು ಸ್ವಲ್ಪ ವಿಶೇಷ ಅನಿಸುತ್ತೆ. ಅದು ವಿಶೇಷವಾದ ನೆನಪೇನೆ. ಅದನ್ನ ಅಮೆರಿಕದಲ್ಲಿ ಅಮಾಸ ಅಂತ ಹೇಳ್ಬೋದು. ಅದು ಅಂದ್ರೆ ಅದನ್ನು ಆಕಸ್ಮಿಕವಾಗಿ ಆಯ್ತು. ನಾನಲ್ಲಿ ಇದ್ದಾಗ ಮಾದೇವರಿದ್ರು. ಆಮೇಲೆ ಅವರು ಆಯೋವಾದ ಒಂದು ಕ್ರಿಯೇಟಿವ್ ರೈಟಿಂಗ್ ಒಂದು ಪ್ರೋಗ್ರಾಮ್ ಇದೆ, ಅದಕ್ಕೆ ಅಲ್ಲಿ ಹೋಗಿದ್ರು ಅವರು. ಅದಕ್ಕೆ 3 ತಿಂಗಳಲ್ಲಿ ಆವಾಗ ನಾನು ಅವ್ರ ಜೊತೆ ಒಂದಷ್ಟಲ್ಲಿ ಸುತ್ತಾಡಿದ್ದೆ. ಆಮೇಲೆ ಅವ್ರ ಜೊತೆಗೆ ನಾವು ಒಂದೇ ರೂಮಲ್ಲಿದ್ವಿ. ಅದು ಭಾಳ ಆ ಕಾಲದಲ್ಲಿ ನನಗೆ ಅವ್ರನ್ನ ಹತ್ತಿರದಿಂದ ನೋಡೋಕ್ಕೆ ಸಾಧ್ಯ ಆಯಿತು. ಆಮೇಲೆ ಅವ್ರು ಭಾಳ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು. ದಿನ ಬೆಳಿಗ್ಗೆ ಟೀ ಮಾಡಿ ಬಡಿಸ್ತಿದ್ರು, ದಿನ ಅಡುಗೆ ಮಾಡಿ ಬಡಿಸ್ತಿದ್ರು. ಆಮೇಲೆ ನಾನು ಅವ್ರು ಭಾಳ ರೇಗಿಸ್ತಿದ್ದೆ. ದಿನ ಅವ್ರು ಬೇಳೆ ಹುಳಿ ಮಾಡಿ ಹಾಕ್ತಾರೆ ನನಗೆ. ನೀವೇನು ಇಷ್ಟು ಪುಡಿಚಾರ ಬ್ರಾಹ್ಮಣರಾಗಿಬಿಟ್ಟಿದ್ದಾರೆ, ಏನಾದರೂ ನಿಮಗೆ ನಾನ್ ವೆಜಿಟೇರಿಯನ್ ಮಾಡಿ. ಆಮೇಲೆ ಅವ್ರು ಪಾಪ ಮಾಡಿಕೊಟ್ರು ಕೂಡ. ಆದರೆ ಎಷ್ಟು ಅವರು ಅಲ್ಲಿ ಇನ್ನೂ 20 ಜನ ಬೇರೆ 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 ಲೇಖಕರಿದ್ದರು. ನಾನು ಮತ್ತು ಮಹಾದೇವ್ ಸೇರಿ ಅನೇಕರನ್ನೇ ನಾವು ಇಂಟರ್ವ್ಯೂ ಮಾಡಿದ್ವಿ. ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು ಅದರಲ್ಲಿ. ಆದರೆ ದುರದೃಷ್ಟವಶಾತ್ ಏನಾಯಿತು, ಅದನ್ನು ಇದು ತುಂಬ ವರ್ಷದಿಂದ ಇತ್ತು. ಅದನ್ನೆಲ್ಲ ಒಂದು ರೆಕಾರ್ಡ್ ಮಾಡಿದ್ವಿ, ಒಂದು ಟೇಪ್ ಮಾಡಿದ್ವಿ. ನಾನು ವಾಪಸ್ ಬರಬೇಕಾದ್ರೆ ಮಧ್ಯೆ ಒಂದ್ಸಲ ನಾನು ಭಾರತಕ್ಕೆ ಬಂದು ಹೋದರೆ ಆವಾಗ ನನ್ನ ಬ್ಯಾಗಲ್ಲಿ ಇರ್ತದ್ದು ಅದು ಕಡತನ ಆಗಿತ್ತು ಏರ್ಪೋರ್ಟಲ್ಲಿ. ಸೊ ಆ ಇಡೀ ಇಂಟರ್ವ್ಯೂಗಳು ಅಷ್ಟು ಕಳೆದು ಹೋಗ್ಬಿಟ್ಟು ನಾವು ಮಾಡಿದ್ವು. ವಿಶೇಷವಾದ ಅನುಭವ ಅವ್ರ ಜೊತೆಗೆ ಭಾಳ. ಒಂದ್ಸಲ ನಾವು ಹೊರಡ್ಬೇಕಾದ್ರೆ ನಾವು ಒಂದು
ಒಂದು ಜ್ಯೂಸ್ ಕ್ಯಾನನ್ನು ಅದನ್ನು ತೆಗೆದಿಟ್ಕೋತಾ ಇದ್ರು ತಮ್ಮ ಬ್ಯಾಗಲ್ಲಿ. ನಾನು ಅದು ಯಾಕೆ ಮಾಡಿದ್ರೆ ನೀವು ಜ್ಯೂಸ್ ಕ್ಯಾನ್ ಎತ್ಕೋತಾ ಇದ್ದೀರ ಅಂತ. ಆದರೆ ಇಲ್ಲ ಇದು ನನ್ನ ತೋಟಕ್ಕೆ ನೀರು ಹಾಕೋಕ್ಕೆ ತುಂಬ ಚೆನ್ನಾಗಿದೆ. ಭಾಳ ಆ ರೀತಿಯ ಮಾದರಿಯ ಜೊತೆಗೆ ಆಮೇಲೆ ನಿನ್ನೆ ಬಾಲಚಂದ್ರ ನೆಮಾಡೆ ನಮ್ಮೆಲ್ಲರ ಪ್ರೀತಿಯ ಭಾರತೀಯ ಲೇಖಕ ಅವರಿಗೆ ದೊಡ್ಡ ಗೌರವ ಸಿಕ್ಕಿದೆ, ಜ್ಞಾನಪೀಠ ಗೌರವ ಸಿಕ್ಕಿದೆ. ಬಾಲಚಂದ್ರ ನೆಮಾಡೆ ಅವರನ್ನ ಶಾಂತಿನಾಥ್ ದೇಸಾಯಿ ಅವ್ರ ಜೊತೆಗೆ ನೋಡಿದ ನಾನು ನೆನಪಿದೆ ಭಾಳ ವರ್ಷಗಳು. ಬಾಲಚಂದ್ರ ನೆಮಾಡೆ ಅವರು ಯಾವುದೋ ಒಂದು ಸಂದರ್ಶನದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಶಾರ್ಟ್ ಸ್ಟೋರಿ ಆಸ್ ಎ ಜಾನರ್ ಈಸ್ ಇನ್ಫೀರಿಯರ್ ಟು ದ್ಯಾಟ್ ಆಫ್ ದ ನಾವೆಲ್ ಅಂತ ಹೇಳ್ತಾರೆ. ಅಂದರೆ ಸಣ್ಣ ಕಥೆಗಳ ಒಂದು ಪ್ರಕಾರ ಈ ಕಾದಂಬರಿ ಪ್ರಕಾರಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಇನ್ಫೀರಿಯರ್ ಪ್ರಕಾರ ಅಂತ ಅವರು ಏನು ಹೇಳ್ತಾರೆ. ನೀನು ಸಣ್ಣ ಕಥೆಗಳಿಂದ ಬಂದು ಕಾದಂಬರಿ ಸಣ್ಣ ಕಥೆಗಳನ್ನೇ ಬರೀತಾ ಇರೋದು. ಹೀಗಾಗಿ ನಾನು ಅಂದರೆ ನಾವು ಇತ್ತೀಚೆಗೆ ಒಂದು ಮೈಸೂರಲ್ಲಿ ಒಂದು ಈ ಥರ ಸಂವಾದ ನಡೆದಿತ್ತು, ಸಾಹಿತ್ಯದ ಬಗ್ಗೆ ಸಿಕ್ಕಾಪಟ್ಟೆ ಸಂವಾದ ಎಲ್ಲ ಆಯಿತು. ಅಲ್ಲೊಬ್ಬರು ಪಾಪ ರಿಟೈರ್ಡ್ ಒಬ್ಬ ಮಹನೀಯರಿದ್ರು ಬಾಗಲಕೋಟೆ ಕಡೆ. ಅವರು ಸಂವಾದ ಆದಮೇಲೆ ನಿಂತ್ಕೊಂಡು, ಸರ್ ನನ್ನೊಂದು ಪ್ರಶ್ನೆ ಇದೆ ರೀ ಅಂತ. ಏನು ಸರ್, ನಾನು ಇಷ್ಟೆಲ್ಲ ವರ್ಷ ಸರ್ವಿಸ್ ಮಾಡಿ ರಿಟೈರ್ ಆಗಿ ಈಗ ಮೈಸೂರಲ್ಲಿ ಮಗನ ಮನೆಗೆ ಬಂದಿದ್ದೀನಿ. ನನಗೆ ನಿಮ್ಮ ಸಾಹಿತ್ಯ ಏನು ಗೊತ್ತಿಲ್ಲ ನನಗೆ, ಅದು ನಾನು ಆರಾಮಾಗೇ ಇದ್ದೀನಲ್ಲ. ಇದರಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳಿ ನನ್ನದೇ ಭಾಳ ಅಸೂಯೆ ಆಯಿತು ನನಗೆ. ಅಂಥದ್ದೇನು ಪ್ರಾಬ್ಲಮ್ ಇಲ್ಲ ಅಂತ ನಾನು, ನಮಗೆ ಪ್ರಾಬ್ಲಮ್ ಆಗಿದೆ, ಭಾಳ ಆರಾಮಾಗಿದ್ದೀನಿ ಅಂತ ಅವ್ರು ಕೇಳಿದೆ. ಅಲ್ಲ, ನಾನು ಬರೀ ಕಾದಂಬರಿ ಬರ್ತಿದ್ದೀನಲ್ಲ, ಅಲ್ಲ ಕತೆ ಮಾತ್ರ ಬರ್ತಿದ್ದೀನಲ್ಲ, ನೀವೆಲ್ಲ ಕಾದಂಬರಿ ಬರ್ತಿದ್ದೀರಲ್ಲ, ಕಾದಂಬರಿ ಬರೆದವ್ರು ದೊಡ್ಡ ದಂಡೆ ಇದೆ. ಯೋಗಿ ಇದ್ದಾರೆ, ಗುರುವಾರು ಇದ್ದಾರೆ, ಎಲ್ಲರೂ ಇದ್ದಾರೆ, ಕುಮಾರರು ಇದ್ದಾರೆ. ಸೊ ನಂದೇನಾದರೂ ಜೀವನದಲ್ಲಿ ಏನಾದರೂ ಕಳ್ಕೊಂಡಿದ್ದೀರ? ಕಾದಂಬರಿ ಬರೆಯೋದ್ರಿಂದ ಶ್ರೀರಾಮರು ಇದ್ದಾರೆ ನಿನ್ನ ಜೊತೆ. ಅಂದರೆ ಕಾದಂಬರಿ ಬರೆಯೋದ್ರಿಂದನೇ ನಿನಗೆ ಬರವಣಿಗೆಯ ಕುರಿತಾಗಿ ನಿನಗೆ ಸಿಕ್ಕಂಥದ್ದೇನೋ ಹೊಸ ಒಂದು ಅನುಭವ. ಅಂದರೆ ಕಾದಂಬರಿ ಬರೆಯೋದ್ರಿಂದ ಕಾದಂಬರಿ ಅಂದರೆ ಹೀಗೆ ಅಂತ ಅನ್ಕೊಂಡಿದ್ದೆ, ಬಟ್ ನೀನು ಬರೆದಿರೋದ್ರಿಂದನೇ, ಬರೆಯೋದ್ರ ಮೂಲಕನೇ ವಾಟ್ ಯು ಡಿಸ್ಕವರ್ಡ್ ನಾವೆಲ್ಲ. ಅಂದರೆ ಈಗ ನೀನು ಕಾದಂಬರಿ ಬರೀಬೇಕು ಅನ್ನೋ ಉದ್ದೇಶದಿಂದ ನಾನು ಇನ್ನೂ ಅದರಲ್ಲಿ ತುಂಬ ಇದೆ ಅಂತ ಹೇಳ್ತೀನಿ. ನೀನು ಬರೆಯಕ್ಕೆ ಮನಸ್ಸು ಮಾಡುವಂತ ನಿಜವಾಗ್ಲೂ ನನಗೆ ಅದನ್ನು ಬರೀಲಿಕ್ಕೆ ಶುರು ಮಾಡಿದಾಗ ಅದೇನು ಎಲ್ರಿಗೂ ಗೊತ್ತಿರೋ ವಿಷಯ. ಕಾದಂಬರಿ ಬರೆದವರಿಗೆ ಅದನ್ನು ವೈಯಕ್ತಿಕವಾಗಿ ನನಗೆ ಅದು ಕಥೆಗಿಂತ ಭಾಳ ದೊಡ್ಡ ಒಂದು ವಿಶಾಲವಾದ ಒಂದು ಸ್ಪೇಸ್ ಅಂತ ಅನಿಸುತ್ತೆ. ಅಂದರೆ ಕಥೆಯಲ್ಲಿ ಎಷ್ಟೋ ಸಲ ನಾವು ಇಂಟೆಂಟ್ ಟು ಬಿ ವೆರಿ ಕ್ಲೇವರ್, ಅದಕ್ಕೆ ಅದು ಅಗತ್ಯ ಕೂಡ. ಯಾಕಂದರೆ ಅದೊಂದು ಸಣ್ಣ ಒಂದು ಮಾಧ್ಯಮ, ಅದು ಅಷ್ಟೆಲ್ಲ ಎಲ್ಲರೂ ಹೇಳಬೇಕು. ಸೊ ತುಂಬ ಚುರುಕಾಗಿ, ತುಂಬ ಕ್ಲೇವರ್ ಆಗಿ ಕೆಲಸ ನಾವು ವರ್ತಿಸ್ತೇವೆ. ಆಮೇಲೆ ಕೆಲವು ಸಂಗತಿಗಳನ್ನು ಕಥೆಯಲ್ಲಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಬರೆದ ಮೇಲೆ ಕಾಲೇಜಲ್ಲಿ ಬರೆದ ಮೇಲೆ ಅನಿಸ್ತಾರೆ. ಅಂದರೆ ನೀವು ಒಂದು ಅದಕ್ಕೊಂದು ಉದಾಹರಣೆ ಕೊಡಬೇಕಂದ್ರೆ, ಈಗ ಟಾಲ್ಸ್ಟಾಯ್ನ ಅನ್ನ ಕರೆನರಿ ಇದೆಯಲ್ಲ, ಅದರಲ್ಲಿ ಒಂದು ಪ್ರಸಂಗ ಇದೆ. ಅದು ನನಗೆ ಭಾಳ ಇಷ್ಟದ ಪ್ರಸಂಗ. ಅಂದರೆ ಯಾಕೆ ಕಾದಂಬರಿ ಅಂದರೆ ಕಾದಂಬರಿಗೆ ಮಾತ್ರ ಸಾಧ್ಯ ಆಗೋದು ಯಾವುದು ಅಂತ ನಾನು ಹೇಳ್ತೀನಿ. ಅದನ್ನು ನನಗೆ ಅನಿಸಿದೆ. ಅಂದರೆ ಇಟ್ಸ್ ಓನ್ಲಿ ಪಾಸಿಬಲ್ ಇದೆ, ನಾವು ಇದು ಬೇರೆ ಎಲ್ಲೂ ಸಾಧ್ಯ ಇಲ್ಲ. ಅದರಲ್ಲಿ ವ್ರಾನ್ಸ್ಕಿ ಅಂತ ಒಂದು ಕ್ಯಾರೆಕ್ಟರ್ ಇದೆ. ಅವನು ಈ ಆ್ಯನ ರಿಸೀವ್ ಮಾಡಕ್ಕೆ ಬರ್ತಾನೆ ಸ್ಟೇಷನ್ಗೆ. ಅವಳು ಆ ವ್ರಾನ್ಸ್ಕಿ ತಾಯಿ ಜೊತೆಗೆ ಟ್ರೈನಿಂದ ಪ್ರಯಾಣ ಮಾಡಿ ಬಂದಿರ್ತಾರೆ. ಅವ್ರ ಮತ್ತೆ ಎಲ್ಲ ಮಾತುಕತೆ ಆಗಿರ್ತಾರೆ. ಅದ್ರ ಹಿಂದೆ ಅಫ್ಕೋರ್ಸ್ ತುಂಬ ಟಾಲ್ಸ್ಟಾಯ್ ಅವರಿಬ್ಬರ ಬಗ್ಗೆ ಬರೆದಿರ್ತಾರೆ, ಹೀಗೆ ಬೆಳೆಸೋದು. ಆಮೇಲೆ ಆ ಸ್ಟೇಷನಲ್ಲಿ ಅವ್ರು ನೋಡ್ತಾರೆ ವ್ರಾನ್ಸ್ಕಿ ಇಸ್ ಇಂಟ್ರೊಡ್ಯೂಸ್ ಟು ಅವಾಗ. ಅದಾದಮೇಲೆ ಅವಳು ತಮ್ಮನ ಮನೆಗೆ ಹೋಗ್ತಾಳೆ. ಅವ್ರ ತಮ್ಮನ ಮನೆಗೆ ಯಾಕೆ ಹೋಗಿದ್ದಾಳೆ ಅಂದರೆ, ಅವ್ರ ಗಂಡ ಹೆಂಡತಿ ಮಧ್ಯೆ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಅವ್ರ ಕೆಲಸದ ಜೊತೆಗೆ ಏನೋ ಮಾಡಿ ಸಿಕ್ಕಾಕೊಂಡಿರ್ತಾನೆ. ಸೊ ಅದನ್ನು ಅವ್ರು ರಿಸಾಲ್ವ್ ಮಾಡೋಕ್ಕೆ ಇವಳು ಬಂದಿರ್ತಾಳೆ, ಅವನ ತಂಗಿ ಬಂದಿರ್ತಾಳೆ ಅವನ ಮನೆಗೆ. ಸೊ ಬರ್ತಾಳೆ, ಅಲ್ಲಿ ಅವತ್ತು ಅವಳು ಇರ್ತಾಳೆ, ಆ್ಯನ ಅವ್ರ ಮನೇಲಿ ಇರ್ತಾಳೆ. ಆಮೇಲೆ ವ್ರಾನ್ಸ್ಕಿ ಮತ್ತು ಆ್ಯನ ಮಧ್ಯೆ ಇಡೀ ಕಾದಂಬರಿಯಲ್ಲಿ ಮುಂದೆ ಅವರೊಂದು ಸಂಬಂಧ, ವಿವಾಹಿತರ ಸಂಬಂಧ ಆಗಿದೆ ಕಾದಂಬರಿ. ಆದರೆ ಆ ದಿನ ಆ್ಯನ ಅವನ ಅಣ್ಣನ ಮನೆಗೆ ಬಂದಿರ್ತಾಳೆ. ಆವತ್ತು ಸಂಜೆ 9:30 ಈ ವ್ರಾನ್ಸ್ಕಿ ಅವನ ಮನೆಗೆ ಬರ್ತಾನೆ, ಈ ಅವನ ಅಣ್ಣನ ಮನೆಗೆ. ಆವಾಗ ಆ್ಯನ ಮರಡಿ ಮೇಲೆ ಇರ್ತಾಳೆ. ಅವನ ದನಿ ಕೇಳಿ ಅವ್ರಿಗೆ ಗೊತ್ತಾಗುತ್ತೆ ಅವನು ಬಂದಿದ್ದಾನೆ, ಯಾರೋ ವ್ರಾನ್ಸ್ಕಿ ಬಂದಿದ್ದಾನೆ. ಮನೆ ಹೊರಗಡೆ ಇರ್ತಾನೆ, ಮನೆ ಒಳಗಡೆ ಬರೋಕ್ಕೆ ರೆಫ್ಯೂಸ್ ಟು ಕಮ್. ಅವ್ನು ಯಾವುದೋ ಒಂದು ಡಿನ್ನರ್ ವಿಷಯ ಕೇಳಕ್ಕೆ ಬಂದಿರ್ತಾನೆ, ಒಂದು ಸಣ್ಣ ಒಂದು ಕ್ಷುಲ್ಲಕವಾದ ವಿಷಯ.
ಅದರಲ್ಲಿ ಈ ನಾವೆಲ್ ಅಂತ ಹೆಂಗೆ ಬರೆದಿದ್ದಾರೆ ಅಂದರೆ ಅದನ್ನ ಅವನು ಬಂದಿರೋದು, ಅವನು ಯಾಕೆ ಬಂದಿದ್ದಾನೆ ಅನ್ನೋದು, ಏನ ಎದ್ದು ಬರ್ತಾಳೆ ಬಟ್ ಅವಳು ಆಚೆ ಬರಲ್ಲ, ಅವ್ನು ನೋಡಲ್ಲ, ಅವ್ರು ಭೇಟಿ ಆಗಲ್ಲ, ಆದರೆ ಅವಳಿಗೆ ಅವ್ನು ಯಾಕೆ ಬಂದಿದ್ದಾನೆ ಅಂತ ಗೊತ್ತಾಗುತ್ತೆ. ವ್ರಾನ್ಸ್ಕಿಗೂ ಗೊತ್ತಿದೆ, ನಾನು ಅವಳು ನೋಡಿಲ್ಲ, ಮಾತಾಡಿಸಿಲ್ಲ, ಬಟ್ ಸಮಥಿಂಗ್ ಇಸ್ ಕಮ್ಯುನಿಕೇಟೆಡ್ ಬಿಟ್ವೀನ್ ದೆಮ್. ಆ್ಯಂಡ್ ನಮ್ಮ ಓದುಗರಿಗೂ ಗೊತ್ತಾಗುತ್ತೆ. ಇಟ್ ಈಸ್ ಪಾಸಿಬಲ್ ಓನ್ಲಿ ಇನ್ ಅ ನಾವೆಲ್. ಹಾಗೆ ನಮ್ಮ ಕನ್ನಡದಲ್ಲೂ ಬಹಳ ಅದರಂಥ ಉದಾಹರಣೆಗಳನ್ನು ಕೊಡ್ಬೋದು. ಮಲಗಳಲ್ಲಿ ಮದುಮಗಳು ಅದರ ಫಸ್ಟ್ ಭಾಗ ಇದೆ, ನಾಯಿಗುತ್ತಿ ಅವನು ಹೋಗ್ತಾರೆ. ಅದರಲ್ಲೇ ಇದೆ ಒಂದು ಕಾಡು ಒಂದು ಪಾತ್ರವಾಗಿ ಬರ್ಲಿಕ್ಕೆ ಸಾಧ್ಯ ಇರೋದು ಒಂದು ನಾವೆಲ್. ಒಂದು ಶಾರ್ಟ್ ಸ್ಟೋರಿಯಲ್ಲಿ ಒಂದು ಕಾಡು ಒಂದು ಪಾತ್ರವಾಗಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಇಡೀ ಆ ನಾಯಿಗುತ್ತಿಯ ಒಂದು ಜರ್ನಿ ಇದೆ. ಅವನ ಹುಲಿಯ ನಾಯಿ ಕರ್ಕೊಂಡು ಹೋಗ್ತಾನೆ. ಹೆಂಗೆ ಅಂದ್ರೆ ನಾನಾ ರೀತಿಯ ಬರ್ತಾನೆ. ಒಂದು ಕಡೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಅವನಿಗೆ ಹುಲಿ ಗರ್ಜನೆ ಕೇಳುತ್ತೆ, ಅವನು ಈ ಹಾಳಾದ ನರಿ ಕಾಟ ಅಂತ. ಅದು ಯಾಕಂದ್ರೆ ಈ ಹುಲಿಗಳು ಈ ತಮ್ಮ ದನಿಯನ್ನು ಕೇಳಿದಾಗ ಈ ಮನುಷ್ಯ ತನ್ನ ನರಿ ಅಂತ ತಿಳ್ಕೊತಾನೆ ಅಂದ್ರೆ ಅವ್ನು ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂತ ತಿಳ್ಕೊಂಡು ಅವ್ನ ಹತ್ರ ಬರಲ್ಲ. ಸೊ ಅಂದ್ರೆ ಈ ಕುವೆಂಪು ಅದನ್ನ ಎಷ್ಟು ಚೆನ್ನಾಗಿ ಮಾಡ್ತಾರೆ ಈ ನಾವೆಲ್. ಇಡೀ ಜರ್ನಿ ಆ ಕರಿಯ ಅವನನ್ನು ಗುಡ್ಡದ ನೆತ್ತಿಗೆ, ಆ ಹುಲಿಯ ಗುಡ್ಡದ ನೆತ್ತಿಗೆ ಹೋಗ್ತಾನೆ, ಅಲ್ಲಿ ಕೂತ್ಕೋತಾನೆ, ರಾತ್ರಿ ಕೂತ್ಕೊತಾನೆ. ಅದ್ರ ಕೊನೆಯಲ್ಲಿ ಒಂದು 120-140 ಫುಟಲ್ಲಿ ಕೊನೆಯಲ್ಲಿ ಕಾಡು ಅನ್ನೋದು ಒಂದು ನಮ್ಮ ರೀಡಿಂಗಿನ ನಮ್ಮ ಅನುಭವದ ಇಂಟಿಗ್ರಲ್ ಪಾರ್ಟ್ ಆಗಿದೆ. ಅದು ಕೇವಲ ಕಾದಂಬರಿಯಲ್ಲಿ ಮಾತ್ರ ಸಾಧ್ಯ. ಇನ್ನು ಯಾವ್ದ್ರಲ್ಲೂ ಅಂದ್ರೆ ನಾನು ಕಾದಂಬರಿ ಬರೀ ಒಂದು ವಿವರ ಅಥವಾ ಒಂದು ದೊಡ್ಡ ಇದು, ನಮ್ಮಲ್ಲಿ ತುಂಬಾ ಒಂದು ತಪ್ಪು ಕಲ್ಪನೆ ಇದೆ. ಕಾದಂಬರಿ ಅಂದ್ರೆ ದೊಡ್ಡ ಕಥೆ ಅಲ್ಲ, ಕಾದಂಬರಿ ದೊಡ್ಡ ಕಥೆ ಅಲ್ಲ. ಕಾದಂಬರಿಯ ವಿಶೇಷ ಇರೋದು ಅದರ ಆಳ, ಡೆಪ್ತನೇ ಒಂದು ಕಾದಂಬರಿಯ ಒಂದು ವಿಶೇಷ. ಬೇರೆ ಎಲ್ಲೂ ಸಿಗದಿರುವಂಥ ಒಂದು ಡೆಪ್ತ್, ಜೀವನ ಬಗ್ಗೆ ಒಂದು ಆಳವಾದ ನೋಟ, ಅದು ಒಂದು ಕಾದಂಬರಿ. ಅದಕ್ಕೆ ಇಟ್ಸ್ ಇಂಪಾರ್ಟೆಂಟ್. ಅದಕ್ಕೆ ಒಂದು ಜಯಂತ್ ಹೇಳಿದ್ದಕ್ಕೆ ಸುಮಾರು 25 ವರ್ಷಗಳ ಹಿಂದೆ ಬಾಲಚಂದ್ರ ನೇಮಾಡೆ ಕನ್ನಡದ 5 ಮಹತ್ವಪೂರ್ಣ ಕಾದಂಬರಿಗಳು ಕುರಿತು ಒಂದು ಚರ್ಚೆಯನ್ನು ಏರ್ಪಡಿಸಿದ್ದೀನಿ ನ್ಯಾಷನಲ್ ಗ್ಯಾಲರಿ. ಆವಾಗ ದೇಸಾಯಿ ನೇಮಾಡೆ ಅವ್ರನ್ನ ಕರ್ಕೊಂಡ್ಬಂದರು. ಅವಾಗ ಹೇಳಿದ್ರು, ಯಾಕೆ ಕಾದಂಬರಿ ಭಾಳ ದೊಡ್ಡ ಇನ್ಕ್ಲೂಡಿಂಗ್ ಅಣ್ಣಾ ಕರೀನಾ ಇವೆಲ್ಲ ಕೋಟ್ ಮಾಡಿ, ಕಾದಂಬರಿ ಕ್ಯಾನ್ವಾಸ್ ಇದೆಯಲ್ಲ, ಸ್ಪ್ಯಾನ್ ಇದೆಯಲ್ಲ, ಅದು ಒಬ್ಬ ಲೇಖಕನ್ನ ಹೇಗೆ ಎನ್ರಿಚ್ ಮಾಡ್ತದ ಅನ್ನೋ ಅನುಭವಗಳನ್ನು ದಾಖಲು ಮಾಡೋದಕ್ಕೆ ಎಷ್ಟೋ ಸಾರಿ ಬಹಳ ದೊಡ್ಡ ಲೇಖಕ ಕಥೆಯಲ್ಲೇ ತನ್ನನ್ನು ಕಳ್ಕೊಂಡ್ಬಿಡ್ತಾನೆ. ಸೊ ಆ ಕಾದಂಬರಿ ಅಂತಕ್ಕಂಥ ಇದರಲ್ಲಿ ಇಡೀ ಇವತ್ತು ನಾನು, ಯಾಕಂದರೆ ಒಂದು ಮಹಾಯಾತ್ರಿಕ ಬೆಂಗಾಲಿ ಆ ಕಾದಂಬರಿಯನ್ನು ಸುಮಾರು ನಿನ್ನೆ ಮತ್ತೆ ಒಂದು 10ನೇ ಸಾರಿ 2ನೇ ಸಲ ಓದುವಾಗ ಯಾಕಂದ್ರೆ ಆ ರೀತಿ ವಿವರಗಳನ್ನ ನೀವು ಹೇಳಿದ ಪ್ರಕಾರ ಕಾದಂಬರಿ ಎಲ್ಲವನ್ನೂ ಕೂಡ ಸೇರ್ಸೋಕೆ ಸಾಧ್ಯ ಇದೆ. ಇಡೀ ನಮ್ಮ ಜೀವನಾನುಭವಕ್ಕೆ ಒಂದು ವ್ಯಾಖ್ಯಾನ ಕೊಡೋ ರೀತಿಯಲ್ಲಿ ಅದು ಕಾದಂಬರಿಯಲ್ಲಿ ಮಾತ್ರ ಸಾಧ್ಯ ಇದೆ ಅನ್ಬೇಕು. ಸೊ ಕಥೆಯಲ್ಲಿ ಏನು ಗೊತ್ತಾ, ಲಂಕೇಶ್ ಯಾವಾಗಲೂ ಮುನ್ಸಂಜೆ ಕಥಾ ಪ್ರಸಂಗ ಬರೆದ ಮೇಲೆ ಅವ್ರಿಗೆ ಅಷ್ಟೊಂದಿಲ್ಲ, ಮತ್ತೊಂದು ದೊಡ್ಡ ಕಾದಂಬರಿಗೆ ಏನು ಮಾಡ್ತಾ ಇದ್ರು, ನಾವೆಲ್ಲೋ ಸೋಮಾರಿಗಳಾಗಿ ತಿಳ್ಕೊಂಡು ಆಗ್ಬಿಟ್ಟು. ಆಮೇಲೆ ಅನಂತಮೂರ್ತಿ ಒಬ್ಬನ ಕುರಿತು ಲಂಕೇಶ್ ಅವರ ಅನಂತಮೂರ್ತಿ ರೀತಿಯಲ್ಲಿ ವಿವರಗಳನ್ನು ದಾಖಲು ಮಾಡ್ತಾ ಇನ್ನೊಬ್ಬ ರೈಟರು ನಮ್ಮ ಕನ್ನಡದಲ್ಲಿ ಇಲ್ಲ ಅಂದ್ಬಿಟ್ಟು. ನಾವೆಲ್ಲ ಎಷ್ಟು ಜಿಬ್ಬುಂಡ್ರು ಅಂದ್ಬಿಟ್ಟು ಅನಂತಮೂರ್ತಿ ನೋಡಿ ಎಷ್ಟು ಸಮೃದ್ಧವಾಗಿ ಭಾಷೆಯನ್ನು ಬಳಸ್ಕೊಳ್ತಾರೆ, ವಿವರಗಳನ್ನು ಬಳಸ್ಕೊಳ್ತಾರೆ. ಸೊ ಕಾದಂಬರಿಯಲ್ಲಿ ಆ ರೀತಿ ಶ್ರೀಮಂತಿಕೆಯನ್ನು ದಾಖಲು ಮಾಡೋದಕ್ಕೆ ಸಾಧ್ಯ ಇದೆ ಅಂದ್ಬಿಟ್ಟು ಅವತ್ತು ನೇಮಾಡುವರು ಸುಮ್ಮನೆ ಅರ್ಧ ಗಂಟೆ ತುಂಬ ಮಾತಾಡೋದು. ಮತ್ತು ಅದೇ ಭಾಷಣ ನಾವು ಬೆಳಗಾವಿನಲ್ಲಿ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಕೊಡೋದಕ್ಕೆ ಕರೆಸಿದ್ದಾಗ ಅದನ್ನೇ ಆ ವಿಷಯವನ್ನು ಕುರಿತು ಮಾತಾಡಿ ಅಂದಾಗ ಬಹಳ ಅದ್ಭುತವಾಗಿ ಬೆಳಗಾವಿನಲ್ಲಿ ಮಾತಾಡಿದ್ವಿ. ಸಾರಿ, ನಾನು ಪ್ರಶ್ನೆ ಕೇಳ್ಬೋದು? ಅದಕ್ಕೆ ಮುಂದುವರಿಕೆಯಾಗಿ ಒಂದು ಪ್ರಶ್ನೆ ಕೇಳಬೇಕು. ಇದರ ಹಿನ್ನೆಲೆಯಲ್ಲಿ ಈ ಕಾದಂಬರಿಯಲ್ಲಿ ಬರುವ ಈ ಕಾರ್ಪೊರೇಟ್ ಜಗತ್ತು ಮತ್ತು ಈ ಕರಾವಳಿಯ ಒಂದು ಸಣ್ಣ ಊರಿನ ಕಥೆಗಳು ಅಥವಾ ಸಂಗತಿಗಳು ಇವೆರಡನ್ನು ಹೇಳುವಾಗ ವಿವೇಕ ಇನ್ನೂ ಹೆಚ್ಚಿನ ವಿವರಗಳನ್ನು ಕೊಡುವ ಸಾಧ್ಯತೆ ಇತ್ತು. ಆದರೆ ಅವರು ಅಷ್ಟೊಂದು ವಿಪುಲವಾಗಿ ಕೊಟ್ಟಿಲ್ಲ. ಎಷ್ಟು ಬೇಕೋ ಕತೆಗೆ ಅಷ್ಟನ್ನೇ ಕೊಟ್ಟಿದ್ದಾರೆ. ಅವರು ಇಡೀ ಅದನ್ನ ಸ್ವಲ್ಪ ಎಸ್ಟಾಬ್ಲಿಷ್ ಮಾಡುವ ಸಾಧ್ಯತೆಗಳಿದೆ, ವಿಸ್ತರಿಸಬಹುದಾಗಿತ್ತು. ಯಾಕೆ ಅದನ್ನು ಚಿಕ್ಕದು ಮಾಡಿದ್ರು? ಅಲ್ಲ, ಈಗ ನಾನು ಸ್ವಲ್ಪಕ್ಕೆ ಮುಂಚೆ ಅಪ್ರೋಪ್ರಿಯೇಟ್ ಅಂತ ಹೇಳಿದೆ. ಸಣ್ಣ ಕಥೆಗೆ ನಾವು ಬರೀಬೇಕಾದ್ರೆ ಯಾವ ಒಂದು ಡಿಸಿಪ್ಲಿನ್ ಬೇಕೋ, ಎಷ್ಟು ಬೇಕೋ ಅಷ್ಟೇ ಹೇಳ್ತೇವೆ ನಾವು. ಕಾದಂಬರಿಗೆ ಎಷ್ಟು ಬೇಕೋ ಅಷ್ಟೇ ಹೇಳ್ಬೇಕು.
ಕಾದಂಬರಿ ಅಂದ್ರೆ ಮನಸ್ಸು ಬಂದಷ್ಟು ಹೇಳೋದಲ್ಲ, ಅಥವಾ ಏನ್ ಬೇಕೋ ಹೇಳೋದು ಅರ್ಥನೇ ಅಲ್ಲ. ಈಗ ವಿವರಗಳು ಅಂದ್ರೆ ಕಾದಂಬರಿಯಲ್ಲಿ ನೀವು ಏನೇನೋ ವಿವರಗಳನ್ನು ಕೊಟ್ಟರೆ ಓದಕ್ಕಾಗೋದಲ್ಲ, ಅದು ಇಟ್ಸ್ ಹಾರಿಬಲ್. ಅದರಿಂದ ದಯವಿಟ್ಟು ತಪ್ಪು. ಕಾದಂಬರಿ ಅಂದ್ರೆ ಮನಸ್ಸಿಗೆ ಬಂದಂತೆ ಬರೆಯೋದು ಅಥವಾ ಬೇಕಾದಷ್ಟು ಬರೆಯೋದು ಹಂಗೆ ಯಾವುದೂ ಅಲ್ಲ. ಕಾದಂಬರಿ ಬರೆಯೋದು ತುಂಬಾ ಕಠಿಣವಾದ ಕೆಲಸ. ಅದು ಸಣ್ಣ ಕಥೆಗೆ ಎಷ್ಟು ನಿಮಗೊಂದು ಸ್ಕಿಲ್ ಬೇಕೋ ಕಾದಂಬರಿಗೂ ಅಷ್ಟೇ ಸ್ಕಿಲ್ ಬೇಕು. ಆದ್ರಿಂದ ಇದು ವಿವರ ಅಂತ ಹೇಳಿದ್ರೆ ಅದು ಎಷ್ಟು ಅಗತ್ಯವೋ ಎಷ್ಟು ಬೇಕೋ ಅಷ್ಟನ್ನೇ ನಾನು ಕೊಟ್ಟಿದ್ದೀನಿ, ನಾನು ತಿಳ್ಕೊಂಡಿದ್ದೀನಿ. ಅದು ಸಾಲದ ಇದ್ರೆ ಇಟ್ಸ್ ಮೈ ಫೇಲಿಯರ್ ಅಷ್ಟೇ. ಯಾಕಂದ್ರೆ ಅದು ಒಂದು ನನಗೆ ಕಾದಂಬರಿ ಡೆಪ್ತ್ ಅಂತ ಹೇಳಿದ್ನಲ್ಲ, ಅದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಒಂದು ಕಾದಂಬರಿಯ ಬರವಣಿಗೆಯ ಅನುಭವಕ್ಕೆ ಅದರಿಂದ ಆ ಅನುಭವ ಬರೋದು, ಇಲ್ದಿದ್ರೆ ನಮಗೆ ಆಗೋದಿಲ್ಲ. ಆಮೇಲೆ ನನ್ನ ಯಾವಾಗಲೂ ಒಂದು ಕಾದಂಬರಿಯನ್ನು ಓದಿದ್ಮೇಲೆ ಇಟ್ ಮಸ್ಟ್ ಲೀವ್ ಯು ವಿತ್ ಸಮ್ ಡಿಸ್ಕಂಫರ್ಟ್. ಯಾವ ಸಾಹಿತ್ಯ ಕೃತಿಯನ್ನು ಓದಿದ್ರು ಡಿಸ್ಕಂಫರ್ಟ್, ಬಟ್ ನಾವೆಲ್ಲಂತೂ ಐ ಫೀಲ್ ಇಟ್ ಮಸ್ಟ್ ಲೀವ್ ಯು ವಿತ್ ಸಮ್ ಡಿಸ್ಕಂಫರ್ಟ್. ಯಾಕಂದ್ರೆ ನಿಮ್ಗೆ ಅದನ್ನ ಇನ್ನೂ ಅದಕ್ಕಿರೋ ಸಂಬಂಧಗಳನ್ನು ಹುಡುಕ್ಲಿಕ್ಕೆ ನಿಮ್ಮ ಮನಸ್ಸನ್ನು ಅದು ಉದ್ರೇಕಿಸದಿದ್ರೆ, ನಿಮ್ಮ ಮನಸ್ಸನ್ನು ಅದು ತಯಾರು ಮಾಡಿದ್ರೆ ಅದು ಒಂದು ಒಳ್ಳೆಯ ಅನುಭವ ಅಂತ ಹೇಳಿ. ಯಾಕಂದ್ರೆ ಅಷ್ಟೊಂದು ನನಗೆ ಹೇಳಿದ್ನಲ್ಲ, ಅದು ಮನುಷ್ಯನ ಅಂತರಂಗವನ್ನು ಅರಿಲಿಕ್ಕೆ ಅದು ಎಷ್ಟು ಪ್ರಿಪೇರ್ ಮಾಡುತ್ತೆ, ಅದು ಒಂದು ಸಾಧ್ಯತೆ ಇದೆ ಅಂತ. ಅದೆಲ್ಲ ಒಂದು ಫಲಶ್ರುತಿ ಇರೋದು ಅದು ನೀವು ಓದಿ ಮುಗಿಸಿದ ಮೇಲೆ ಅದು ನಿಮ್ಮ ಅಂತರಂಗದಲ್ಲಿ ಏನೇನು ಮಾಡುತ್ತೆ ಅನ್ನೋದ್ರಿಂದ ಸರ್. ಆಮೇಲೆ ಕೆಲವು ಲೇಖಕರು ಬರೆದದ್ದನ್ನ ಕೆಲವು ಆಪ್ತರಿಗೆ ತೋರಿಸೋದು ಎಲ್ಲ ಮಾಡ್ತಾರೆ, ಕೆಲವರು ಮಾಡಲ್ಲ. ಉದಾಹರಣೆಗೆ ನಾನು ಯಾರಿಗೂ ತೋರಿಸೋದಿಲ್ಲ, ಬರೆದಾದ್ಮೇಲೆ ಅನುಭವಿಸಿ ಅಂತ ಕೊಡೋದು ಅಷ್ಟೇ. ಅದು ಕೆಲವರು. ಆದರೆ ನಾನು ಚಿತ್ರಾರ್ಥ ಬರ್ತಿದ್ದನ್ನ ಪ್ರಥಮ ಓದುಗನಾಗಿ ನಾವು ಉಮಾರಾವ್ ಇದ್ದಾರೆ, ಜೋಕಟ್ಟೆ, ಅವೆಲ್ಲ ಫ್ರೆಂಡ್ಸ್ ಶೋಕಿದೆ, ಅವೆಲ್ಲ ಫಸ್ಟ್ ಬರೆದಾದಂತ. ಬಟ್ ಅವರು ಕೂಡ ನಾಟ್ ಓಪನ್ ಫಾರ್ ಎನಿ, ಅವ್ರ ರೆಸ್ಪಾನ್ಸ್ ಕೊಡ್ತಿದ್ರು ಅಷ್ಟೇ. ಅಂದರೆ ಏನು ಅವ್ರದ್ದು ನಾವು ಹೇಳಿದ್ದನ್ನು ಅವ್ರು ಅಳವಡಿಸ್ಕೊಡ್ತಾ ಇರ್ತೀರ. ಈಗ ನೀನು ಕಾದಂಬರಿ ಬರೆದಾಗ ನಿನ್ನ ಆಪ್ತರಿಗೆ ಅದನ್ನು ಓದ್ಲಿಕ್ಕೆ ಕೊಡ್ತೀಯ, ಆಮೇಲೆ ಅವರು ಏನೋ ಒಪಿನಿಯನ್ ಕೊಡ್ತಾರೆ. ಅದು ಹೇಗಿರುತ್ತೆ ಅಂದರೆ ಯಾಕಂದ್ರೆ ಕೆಲವರು ಒಪಿನಿಯನ್ ಕೊಟ್ಟಾಗ ಕೆಲವರು ಅಂತ ಇಂಡೈರೆಕ್ಟ್ಲಿ ಫೋರ್ಸ್ ನೀವು ಅಂದ್ರೆ ಇದು ಸರಿ ಇಲ್ಲ, ಇದು ಸರಿ ಮಾಡಬೇಕು ಅಂತ ಅವ್ರು ಹೇಳ್ತಿರ್ತಾರೆ. ಮತ್ತು ಅವ್ರು ಪ್ರೀತಿಯಿಂದಲೇ ಹೇಳ್ತಿರ್ತಾರೆ, ನಿನ್ನ ಕಾದಂಬರಿ ಕುರಿತಾದ ಕಾಳಜಿಯಿಂದಲೇ ಹೇಳ್ತಿರ್ತಾರೆ. ಅದು ನಿನ್ನ ಬರವಣಿಗೆ ಆಗ್ಬಿಟ್ಟಿರುತ್ತೆ. ಅದಂದ್ರೆ ಇಡೀ ಮನೆಗೆ ಸುಣ್ಣ ಹೊಡೆದಂಗೆ, ಮತ್ತೆ ಎಲ್ಲೋ ಒಂದು ಕಡೆ ಟಚ್ ಅಪ್ ಮಾಡಿದ್ರು ಕಂಡುಬಿಡುತ್ತೆ. ಸೊ ಮತ್ತೆ ಅದೇ ಸುಣ್ಣ ತರಕ್ಕಾಗಲ್ಲ, ಸುಣ್ಣ ಆದ್ರೂ ಕೂಡ. ಹೀಗಾಗಿ ಒಂದು ಕಾದಂಬರಿಯ ಅಂದ್ರೆ ಓದಿದ ನನ್ನ ಸ್ನೇಹಿತರ ಜೊತೆ ಓದಿ ಆದ ನಂತರ ಅದರಲ್ಲಿ ತಿದ್ದುಪಡಿ ಅನ್ನೋದು ಆದ್ರೆ ಅದು ಯಾವ ಲೆವೆಲ್ ಇಂದ ಇರುತ್ತೆ, ಅಥವಾ ಯು ಡೋಂಟ್ ಡೂ ಇಟ್? ಇಲ್ಲ, ನಾನು ಮಾಡಿದ್ದೀನಿ ಹಿಂದೆ. ನಾನು ಬರೆದ ಮೇಲೆ ಕೆಲವು ಸ್ನೇಹಿತರಿಗೆ ತೋರಿಸಿದ್ದೀನಿ ಕೂಡ. ಏನಂತಂದ್ರೆ ಒಂದು ನಾವು ಕಾದಂಬರಿ ಬರೆಯುವಾಗ ನಮ್ಮಲ್ಲಿ ಅದಕ್ಕಿಂತ ಒಂದು ಹೆಜ್ಜೆ ಹಿಂದೆ ಹೋಗಿರುತ್ತೆ. ಕನ್ನಡ ಪ್ರಕಾಶನದಲ್ಲಿ ಎಡಿಟಿಂಗ್ ಅನ್ನೋದು ಕಾನ್ಸೆಪ್ಟ್ ಇದೆ. ಯಾವ ಇಂಗ್ಲಿಷಲ್ಲಿ ಇದ್ದಂಗೆ ಎಡಿಟರ್ಸ್ ಅಂತಿಲ್ಲ ಯಾರು. ನಾವೀಗ ರೆಡಿ ಮಾಡಿ ಕೊಟ್ಟರೆ ಪಬ್ಲಿಷರ್ಸ್ ಪಬ್ಲಿಷ್ ಮಾಡ್ತಾರೆ, ನೋ ಕ್ವಶನ್ಸ್ ಆರ್ ಆಸ್ಕ್ಡ್ ನಿಜವಾಗ್ಲೂ. ಆದರೆ ನೀವು ಕನ್ನಡದ ಕೆಲವು ಪಬ್ಲಿಷರ್ಸ್ ನೋಡಿದ್ರೆ, ಮನೋಹರ್ ಗ್ರಂಥಮಾಲೆಯಲ್ಲಿ, ಅಕ್ಷರ ಪ್ರಕಾಶನ ಇರಲಿ, ಆ ಪಬ್ಲಿಷರ್ಸ್ ಸ್ವತಃ ಲೇಖಕರಾಗಿರ್ತಾ ಇದ್ರು, ಅಥವಾ ಅವ್ರಿಗೆ ಸಾಹಿತ್ಯದಲ್ಲಿ ಒಂದು ಇಂಟೆನ್ಸ್ ಆಗೋದು ಆಸಕ್ತಿ ಇರ್ತಾರೆ. ಈ ಕುರ್ತಕೋಟಿ ಫಾರ್ ಎಕ್ಸಾಂಪಲ್, ಅವರು ಎಷ್ಟೋ ಲೇಖಕರನ್ನ, ರಾಮಾಯಣ, ಗಿರೀಶ್ ಕಾರ್ನಾಡ್, ಅವ್ರ ಫಸ್ಟ್ ವರ್ಕ್ಸನ್ನು ಅವ್ರು ಎಡಿಟ್ ಮಾಡಿ ಅವ್ರು ತಂದರು. ಆ ಥರದ ಒಂದು ಅನುಕೂಲ ಕನ್ನಡದ ಎಲ್ಲ ಲೇಖಕರಿಗೆ ಇದ್ರೆ ಚೆನ್ನಾಗಿರುತ್ತೆ. ಅದು ಇನ್ ದ ಎಸೆನ್ಸ್ ಆಫ್ ದ್ಯಾಟ್ ಏನು ನಾವು ಮಾಡ್ತೀವಿ ಅಂದ್ರೆ, ನಾನಂತೂ ನನ್ನ ಸ್ನೇಹಿತರನ್ನ ಡಿಪೆಂಡ್ ಮಾಡ್ತಾರೆ. ಯಾಕಂದ್ರೆ ಎಷ್ಟೋ ಸಲ ನಮಗೆ ನಾವು ಬರೀಬೇಕಲ್ಲ ಪ್ರಪಂಚದ ಒಳಗಡೆನೇ ಇದ್ದಾಗ ಎಲ್ಲವೂ ಸರಿ ಕಾಣಿಸ್ತಾ ಇದೆ. ಯಾಕಂದ್ರೆ ಆ ಸಂಬಂಧಗಳು ನಮಗೆ ಗೊತ್ತಾಗ್ತಾ ಇದೆ. ಬಹುಶಃ ಹೊರಗಡೆಯವರಿಗೆ ಅದು ಗೊತ್ತಾಗಲ್ಲ. ಅದಕ್ಕೆ ಕೆಲವಕ್ಕೆ ಸೆನ್ಸಿಟಿವ್ ಆಗಿರ್ತಾರೆ, ಕೆಲವಕ್ಕೆ ಆಗಿರೋದಿಲ್ಲ. ಆದ್ರಿಂದ ಒಂದು ಕ್ರಾಸ್ ಸೆಕ್ಷನ್ ಒಂದು ರೆಸ್ಪಾನ್ಸ್ ಇದೆಯಲ್ಲ, ಅದು ಯಾವಾಗಲೂ ಒಳ್ಳೆಯದಂತ ಅನ್ಸುತ್ತೆ ಒಬ್ಬ ಲೇಖಕರಿಗೆ. ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಇರ್ಬೋದು, ಆಗದೆ ಇರ್ಬೋದು. ನಾನು ಸಾಮಾನ್ಯವಾಗಿ ಕಥೆಗಳಿಗೆ ನಾನು ಯಾರಿಗೂ ತೋರಿಸ್ತಿಲ್ಲ. ಕಥೆ ನಾನು ಬಂದ ಮೇಲೆ ನೀನು ಮಾಡ್ದಂಗೆ ಅದನ್ನ ಪಬ್ಲಿಷ್ ಮಾಡಿಬಿಡ್ತೀನಿ. ಆದರೆ ಸಾಮಾನ್ಯ ಈ ಕಾದಂಬರಿಯನ್ನು ನಾನು ಯಾವಾಗಲೂ ತೋರಿಸ್ತೀನಿ. ಆವಾಗ ಅದಕ್ಕೆ ಆ ರೆಸ್ಪಾನ್ಸ್ ನಾನು ಸೀರಿಯಸ್ ಆಗಿ ತಗೊಳ್ತೀನಿ. ಅದನ್ನ ನಾನು ನನ್ನ ಕೈಲಿ ಅದನ್ನ ಸುಣ್ಣ ಮಾಡ್ಲಿಕ್ಕೆ ಆಗದೆ ಇರ್ಬೋದು ಅದರ ಮೇಲೆ. ಬಟ್ ಆಗದೆ ಇದ್ರೂ ಯಾವಾಗಲೂ ಅದ್ರ ಉದ್ದೇಶ ಮಾಡೋದು ಮಾತ್ರ ಅಲ್ಲ. ಆಮೇಲೆ ಆ ಕೆಲವು ರೆಸ್ಪಾನ್ಸಸ್ ಇದ್ದಾವಲ್ಲ, ಅವು ಒಟ್ಟು ಒಂದು ಬರವಣಿಗೆಯ ಕ್ರಮ ಮತ್ತೆ ಕೆಲವು ಭಾಷೆ ಕೆಲವು ಸಲ ಒಟ್ಟು ಒಂದು ನಮ್ಮ ಔಟ್ಲುಕ್ ಮೇಲೇ ಅದು ಒಂದು
ಪರಿಣಾಮ ಮಾಡುವಂತಹ ರೆಸ್ಪಾನ್ಸಿಬಿಲಿಟಿ ಇರ್ತಾರೆ. ಸೊ ಅದರಿಂದ ಒಬ್ಬ ಲೇಖಕನಾಗಿ ನನಗೆ ಭಾಳ ಇಂಪಾರ್ಟೆಂಟು ಮತ್ತು ಅದನ್ನು ಚಿಂತನೆ ಅದು ಬರವಣಿಗೆ ಮೊದಲಾಯ್ತು. ಬರವಣಿಗೆ ನಂತರನೂ ಅಷ್ಟೇ ತುಂಬ ಜನ ನನಗೆ ರೆಸ್ಪಾಂಡ್ ಮಾಡ್ತಾರೆ. ಆದರೆ ಅದು ರೆಸ್ಪಾಂಡ್ ಮಾಡೋದಕ್ಕೆ ನಾನು ಇನ್ನೇನು ಪಬ್ಲಿಷ್ ಆಯಿತು ಮುಗೀತು ಇನ್ನೇನು ಮಾಡೋದು ಅಂತ ನನಗೆ ಹಂಗೆ ಅನಿಸ್ತದೆ. ಯಾಕಂದರೆ ಅದು ಬರವಣಿಗೆ ಅನ್ನೋದು ಬರೇ ಅಷ್ಟು ಮಾತ್ರ ಅಲ್ಲ, ಅದು ಇಟ್ಸ್ ಅ ಕಂಟಿನ್ಯೂಸ್ ಪ್ರೊಸೆಸ್. ಸೊ ಅದರಿಂದ ಅದು ಮತ್ತೆ ಒಂದಲ್ಲ ಒಂದು ರೀತಿಯಿಂದ ಅದು ನಮ್ಗೆ ಬರ್ತದೆ. ನನಗೆ ಪ್ರಕಾಶ್ ರೈ ಮೊನ್ನೆ ಧಾರವಾಡದಲ್ಲಿ ಹೇಳಿದ ಮಾತಿಲ್ಲ ಅವರು ಅಂದರೆ ಆ್ಯಕ್ಟಿಂಗ್ ಬಗ್ಗೆ ರೈ ಮತ್ತು ಕರ್ನಾಟಕ ನಡುವೆ ಅವರೇ ಪ್ರಿಪೇರ್ ಮಾಡಿ ರೋಲ್ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಅದು ಪ್ರಕಾಶ್ ರೈ ಲೇಖಕನ ನಟನ ಒಂದು ಪ್ರಪಂಚನೇ ಬೇರೆ ಅಂತ ಹೇಳ್ಕೊಂಡು ಒಳ್ಳೆಯ ಉದಾಹರಣೆ ಕೊಡ್ತಾರೆ. ಯಾವುದೋ ಚೆನ್ನೈ ಟೆಸ್ಟಲ್ಲಿ ಸಚಿನ್ ತೆಂಡೂಲ್ಕರ್ ಚೆನ್ನಾಗಿ ಒಳ್ಳೆ ಫಾರ್ಮ್ನಲ್ಲಿದ್ದ. ವಿ ನೀಡೆಡ್ ಸಮ್ ಎಷ್ಟೋ ರನ್ಸ್ ಟು ವಿನ್. ಸೊ ಅವನು 138 ರನ್ ಹೊಡೆದ ಯಾರು ಸಚಿನ್ ಹೊಡೆದ ತಕ್ಷಣ ಭಾರತ ಗೆದ್ದು ಬಿಡ್ತು. ಜನ ಎಲ್ಲ ಸ್ಟಂಪ್ ತಗೊಂಡು ಓಡ್ಕೊಳ್ತಾ ಇದ್ರು, ಖುಷಿ ಆಯಿತು. ಬಟ್ ಅವನಲ್ಲೇ ಒಂದು 5 ನಿಮಿಷ ಹಂಗೆ ನಿಂತ್ಕೊಂಡಿದ್ದಂತ ಅವನು. ಯಾಕಂದ್ರೆ ಅವ್ನು ಹೇಳ್ದಂತೆ ಐ ವಾಂಟ್ ಟು ಪ್ಲೇ ಅಂತ. ಯಾಕಂದ್ರೆ ನಾನು ಒಳ್ಳೆ ಫಾರ್ಮಲ್ಲಿ ಇದ್ದೀನಿ, ನಾನು ಭಾರತ ಗೆದ್ದು ಬಿಡ್ತು ಅಂತ ತಕ್ಷಣ ಆಟ ನಿಲ್ಲಿಸ್ಬೇಕು ಯಾಕೆ ಅದು ಆ ಥರದ ಒಂದು ಝೋನ್ ಒಬ್ಬ ರೈತರು ಇರ್ತಾರೆ. ಅಂದರೆ ಅವನು ಇಷ್ಟೊಳ್ಳೆ ಫಾರ್ಮಲ್ಲಿ ಇದ್ದ ಅವನು ಈ ವಾಂಟೆಡ್ ಟು ಪ್ಲೇ ನ್ಯಾಚುರಲಿ ಹ್ಯಾಸ್ ಟು ಪ್ಲೇ ಟಿಲ್ ಹಿ ಗೆಟ್ಸ್ ಔಟ್. ಬಟ್ ಇಂಡಿಯಾ ಗೆತ್ತು ಅಂತ ಅವನು ನಿಲ್ಬೇಕಾಯ್ತು. ಸೊ ಆ ಥರದ ಒಂದು ಫೈಟಿಗೆ ನೀನು ಬರ್ತಾ ಇರೋದು ಭಾಳ ಖುಷಿ ಆಯ್ತು ನನಗೆ. ಆಮೇಲೆ ನಮ್ಮಲ್ಲಿ ಕುವೆಂಪು ಒಂದು ಪದ ಬಳಸ್ತಾರಂತೆ, ನಾನು ಓದಿಲ್ಲ ಯಾರು ಹೇಳಿದ್ದು, ಕುಟೀಚಕ ಪ್ರತಿಭೆ ಮತ್ತು ಬಹುದಕ ಪ್ರತಿಭೆ. ಕುಟೀಚಕ ಅಂತಂದ್ರೆ ಅವ್ರು ಇದ್ದಲ್ಲೇ ಇರ್ತಾರೆ, ಇಡೀ ಜಗತ್ತನ್ನು ಪರಿಭಾವಿಸ್ಕೊಂಡು ಬರೀತಾರೆ. ತುಂಬ ಜನ ಮಕ್ಕಳಿಂದ ಎಲ್ಲ ಇದ್ದಲ್ಲೇ ಇರ್ತಾರೆ. ನಮ್ಮ ತಂದೆ ಗೌರೀಶ್ ಕಾಯ್ಕಿ ಇದ್ದಲ್ಲಿ ಇದ್ರು, ಪಾಂಡೇಶ್ವರ ಅಲ್ಲೇ ಇದ್ರು, ಬಹುದಕ ಅಂದ್ರೆ ತುಂಬಾ ಉದಕ ಅಂದ್ರೆ ಬೇರೆ ತುಂಬಾ ಊರಿನ ನೀರನ್ನು ಸುರಿದು ತುಂಬಾ ಹರಿದಾಡುವ. ಸೊ ನೀರು ಸ್ವಲ್ಪ ಬಹುದಕ ಅಂದ್ರೆ ತುಂಬಾ ಊರಿನ ನೀರಲ್ಲಿದ್ರು ಬೇರೆಲ್ಲ ತುಂಬಾ ಪ್ರಪಂಚ ಸುತ್ತಾಡ್ತೀವಿ. ಹೀಗಾಗಿ ನಾನು ನಿಮಗೆ ಸೈಟ್ ಸೀಯಿಂಗ್ ಬಗ್ಗೆ ಹೇಳ್ತಾ ಇಲ್ಲ, ಬಟ್ ಒಂದು ಹ್ಯೂಮನ್ ವರ್ಲ್ಡ್ ಆಗಿ ನೋಡಿದಾಗ, ಒಂದು ಮಾನವೀಯ ಜಗತ್ತನ್ನು ನೋಡಿದಾಗ ಇಟ್ ಇಸ್ ಸೋ ಡಿಸ್ಟಿಂಕ್ಟ್ಲಿ ಡಿಫ್ರೆಂಟ್. ಎಷ್ಟು ಬೇರೆ ಆಗಿದೆ ಇಲ್ಲಿ, ಜನ ಜಗತ್ತನ್ನು ನೋಡೋ ರೀತಿ ಎಷ್ಟು ಬೇರೆ ಆಗಿದೆ ಅಂತ ನಿನ್ನ ಕಣ್ಣನ್ನು ಮುಚ್ಚಿ ಮತ್ತೆ ನನ್ನನ್ನು ನಿಜವಾಗಿ ಒಂಥರ ಒಂದು ರೀತಿ ಹೊರಡಿಸಿದಂಥ ಯಾವುದಾದ್ರೂ ಪ್ರಸಂಗ ನಿನ್ನ ಪ್ರವಾಸದಲ್ಲಿದೆಯಾ ಅದ್ರ ಹೇಳು. ಆಮೇಲೆ ಇನ್ನೊಂದು ಅಂದರೆ ನಿನ್ನ ಕಥೆಯಲ್ಲಿ ಬರ್ತದೆ, ಐ ಆಮ್ ವೆರಿ ಮೂಡ್. ಅದು ನಿನ್ನ ಯಾವುದೋ ಕಥೆಯಲ್ಲಿ ಬರ್ತದೆ, ಒಂದು ಕುಟುಂಬ ಮತ್ತು ಆ ಕುಟುಂಬದ ಸಂಬಂಧ ಅಕ್ಕಿ ಜೊತೆಗಿದೆ. ಒಂದು ಅಂದರೆ ಆ ಮನೆಯಲ್ಲಿ ಅಕ್ಕಿ ಒಂದೇ ಇತ್ತು, ಹೀಗಾಗಿ ಅವರು ಇಡೀ ಜೀವನ ಬರೀ ಅಕ್ಕಿ ಇಟ್ಕೊಂಡೇ ಮಾಡಬೇಕು. ಸೊ ಅದು ಎರಡನ್ನು ಹೇಳಿದ ನಂತರ ಕೊನೆ ಮಾತಲ್ಲಿ ನಾನು ನನಗೆ ತುಂಬ ಪ್ರವಾಸ ಮಾಡಿದ್ದೇನೆ ಅಂತ ನಾವು ಆಮೇಲೆ ಕೆಲವು ಕಾಲವನ್ನು ಕಳೆದಿದ್ದೀನಿ. ಅಂದರೆ ಶಾರ್ಟ್ ವಿಸಿಟ್ಸ್ ಎಲ್ಲ ಸ್ವಲ್ಪ ಲಾಂಗರ್ ವಿಸಿಟ್ಸ್ ಅನೇಕ ಅನುಭವಗಳಿದ್ದಾವೆ. ಒಂದು ಹೇಳ್ತೀನಿ, ನಾನು ಟರ್ಕಿಗೆ ಹೋದಾಗ ಅಲ್ಲಿ ಈ ಟರ್ಕಿ ಒಂದು ವಿಚಿತ್ರವಾದ ದೇಶ. ಅದರಲ್ಲಿ ಸ್ವಲ್ಪ ಭಾಗ ಯುರೋಪಲ್ಲಿದೆ, ಸ್ವಲ್ಪ ಭಾಗ ಏಷ್ಯಾದಲ್ಲಿದೆ. ಅದು ತುಂಬ ಕನ್ಫ್ಯೂಸ್ಡ್. ಅವರು ಏಷ್ಯಾ ತಾವು ಯುರೋಪಿಗೆ ಸೇರಬೇಕು ಅಂತ ಇಷ್ಟ, ಅದಕ್ಕಾಗಿ ಏನೇನೋ ಮಾಡ್ತಾರೆ, ಆದರೆ ಅದನ್ನು ಅವರು ಇವ್ರಿಗೆ ಸೇರಿಸ್ಕೊಳ್ಳಲ್ಲ. ಸೊ ಅಲ್ಲಿ ಒಂದು ಬಾಸ್ಫರಸ್ ಅಂತ ಒಂದು ನದಿ ಹರಿಯುತ್ತೆ. ಆದರೆ ಒಂದು ಕಡೆ ಯುರೋಪಲ್ಲಿದೆ, ಒಂದು ಕಡೆ ಏಷ್ಯಾದಲ್ಲಿದೆ. ಸೊ ಅಲ್ಲಿ ಬಹಳ ಈ ರೀತಿಯ ಒಂದು ವೆಸ್ಟರ್ನ್ ವರ್ಲ್ಡಿಗೆ ಸಲ್ಲಬೇಕು ಅಂತ ಒಂದು ತುಡಿತಾ ಇದೆ. ನೀವು ಒರಾನ್ ಪಾಮುಕ್ ಅಂತ ದೊಡ್ಡ ರೈಟರ್ ಇದ್ದಾನೆ, ಟರ್ಕಿಶ್. ಅವ್ರಿಗೆ ಗೊತ್ತಾಗುತ್ತೆ ಈ ರೀತಿಯ ಒಂದು ಅವರ ಆಕಾಂಕ್ಷೆಗಳೆಲ್ಲ. ಅಲ್ಲಿ ಅವರು ಅಲ್ಲಿ ಇಂಗ್ಲೀಷ್ ಜಾಸ್ತಿ ಇಲ್ಲ, ಆದರೆ ಎಲ್ಲವೂ ಟರ್ಕಿಶಲ್ಲೇ ಇದೆ. ಆದರೆ ಕೆಲವು ನನಗೆ ಭಾಳ ಇಂಟ್ರೆಸ್ಟಿಂಗ್ ಆಯಿತು ಒಂದು ಘಟನೆ ಅಂದರೆ, ಅಲ್ಲಿ ರೋಸ್ಟ್ ಅಂದರೆ ಅದರ ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಇನ್ ಇಂಗ್ಲೀಷ್ ಏನಪ್ಪ ಅಂದರೆ ಟ್ರಾನ್ಸ್ಲೇಷನ್ ಅಂತ. ಸೊ ರೋಸ್ಟ್ ಚಿಕನ್ಗೆ ಅವರು ಟ್ರಾನ್ಸ್ಲೇಟೆಡ್ ಚಿಕನ್ ಅಂತ ಹಾಕಿದ್ರು ಬೋರ್ಡ್. ತುಂಬ ಬರಲಿಕ್ಕಾಗಲ್ಲ. ಅದೇ ಇದರಲ್ಲಿ ಇನ್ನೊಂದಿತ್ತು, ಸ್ಟರ್ಡ್ ಟೀ. ಸ್ಟರ್ಡ್ ಅಂದ್ರೆ ಅದರ ಈಕ್ವಲೆಂಟ್, ಅದಕ್ಕೆ ಅವರು ಒಂದು ಉಚಿಟ್ಟು ಕುಪ್ಪೆ ಅಂತ ಅಂತಾರೆ. ಅದರ ಇದಂದ್ರೆ ಅವರು ಕನ್ಫ್ಯೂಸ್ಡ್ ಟೀ ಅಂತ ಹಾಕಿದ್ರು. ಸರಿ, ಏನಾಗುತ್ತೆ ಅಂದ್ರೆ ಇಂಗ್ಲೀಷ್ ಬರಲ್ಲ. ಹಾಗಾಗಿ ನಾನು ಯಾಕೆ ಹೇಳ್ತಿದ್ದೀನಿ, ಒಂದು ಭಾಷೆಗೆ ನಾವು ಸೆನ್ಸಿಟಿವ್ ಆಗಿ ಇಲ್ಲದೆ ಇದ್ದರೆ ನಾವು ಅದನ್ನು ಎಷ್ಟು ಸುಲಭವಾಗಿ ಉಪಯೋಗಿಸ್ತೇವೆ. ಈಗ ಮೊನ್ನೆ ಅದು ಒಂದು AIB ಆಯ್ತಲ್ಲ, ಆವಾಗ ಜನ ಈಗ ಎಷ್ಟೋ ಹಿಂದಿ ಶಬ್ದಗಳು, ಅವಾಚ್ಯ ಶಬ್ದಗಳು, ಅದನ್ನು ನಾವು ಹಿಂದಿ ನನ್ನೊಬ್ಬ ಸ್ನೇಹಿತ ಇಲ್ಲ, ನಾವು ಹೇಳ್ತಾ ಇದ್ದ, ಇದನ್ನು ನಾವು ಉಚ್ಚಾರ ಮಾಡಲಿಕ್ಕೂ ನಮ್ಮ ಕೈಲಿ ಸಾಧ್ಯ ಇಲ್ಲ. ಇದನ್ನು ನೀವು ಅಂದರೆ ನಾನು ಅವನಿಗೆ ಹೇಳಿದೆ ಕೆಲವು ಶಬ್ದಗಳು ನಾವು ಹೇಳಿದೆ, ನನಗೆ ಉಚ್ಚಾರ ಕೂಡ ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಆವಾಗ ಅನಿಸ್ತು ಈ ಒಂದು ಭಾಷೆಗೂ ನಮಗೊಂದು ಸಂಬಂಧ ಇದೆ, ಅದನ್ನು ನಾವು ಎಷ್ಟು ಕೇರ್ಲೆಸ್ಲಿ ನಾವು ಉಪಯೋಗಿಸ್ತೀವಿ ವಿದೌಟ್ ಇವನ್ ಥಿಂಕಿಂಗ್. ಯಾಕಂದರೆ ನಮಗೆ
ಆ ಶಬ್ದ ಏನು ಅನ್ನತ್ತೆ, ಅದರ ಅರ್ಥಗಳೇನು ಅನ್ನೋದು, ಅದು ಏನು ಇಂಪ್ಯಾಕ್ಟ್ ಮಾಡುತ್ತೆ ಇನ್ನೊಬ್ಬರ ಮನಸ್ಸಲ್ಲಿ ಅನ್ನೋದ್ರ ಬಗ್ಗೆ ನಾವು ವಿ ಆರ್ ವೆರಿ ಇನ್ಸೆನ್ಸಿಟಿವ್. ಎಷ್ಟೋ ಸಲ ಆಗುತ್ತೆ. ಈಗ ಪ್ರತಿಭಾ ಒಂದು ಭಾಗ ಓದಿದ್ರು ಇದರಲ್ಲಿ, ಅದರಲ್ಲಿ ಅವನು ಹೇಳ್ತಾನೆ ನಾವು ದೇವರು ಗರಡೆ ಮಗ ಅಂತಾನೆ ಮಾಮಾಜಿ ಗೋಷ್ಠಿ ಅಂತಾನೆ ಅಂತ. ಆಕ್ಚುಲಿ ದ ಕಾನ್ಸಿಕ್ವೆನ್ಸ್ ಆಫ್ ದಟ್ ಈಸ್ ಸಮಥಿಂಗ್ ವೆರಿ ಸೀರಿಯಸ್ ಇನ್ ದಟ್ ನಾವೆಲ್. ಒಂದು ಎಪಿಸೋಡ್ ಇದೆ, ಅದನ್ನು ಕೇಳಿದ ಒಬ್ಬ ಹೆಂಗಸಿ ಮುಚ್ಚೆ ಹಿಡ್ಬಿಡುತ್ತೆ. ಬಿಕಾಸ್ ಅದನ್ನ ಶಿ ಕುಡ್ ನಾಟ್ ಟೇಕ್ ಇಟ್ ಔಟ್ ಆಫ್ ಹರ್ ಮೈಂಡ್. ಅದು ಬಹಳ ಅವಳಿಗೆ ಸಂಕಟ ಆಗಲಿಕ್ಕೆ ಶುರುವಾಗುತ್ತೆ. ಏನು ಮಾಡಿದ್ರು ಅವಳಿಗೆ ಅದನ್ನ ತೆಗಿಲಿಕ್ಕೆ ಆಗೋದಿಲ್ಲ. ಅದನ್ನ ತೆಗಿಬೇಕಂತ ಪ್ರಯತ್ನ ಮಾಡಿದಷ್ಟು ಆ ಬೈಗಳು ಅವಳ ಮನಸ್ಸಿಗೆ ಬರಕ್ಕೆ ಶುರುವಾಗುತ್ತೆ. ಸೊ ಯಾಕೆ ಇದನ್ನು ಹೇಳಿದೆ ಅಂದರೆ, ಆ ಲ್ಯಾಂಗ್ವೇಜ್ ಮತ್ತೆ ನಿಮ್ಗೊಂದು ಡಿಸ್ಟೆನ್ಸ್ ಇದ್ದಾಗ ಈ ಥರ ಟ್ರಾನ್ಸ್ಲೇಟೆಡ್ ಚಿಕನ್ ಆ್ಯಂಡ್ ಕನ್ಫ್ಯೂಸಿಟಿ ಎಲ್ಲ ಆಗುತ್ತೆ. ಅದೊಂದು ಇಂಟ್ರೆಸ್ಟಿಂಗ್ ಆದ. ಮತ್ತಿನ್ನೂ ಬಹಳ ಇದಾವೆ. ಅದು ನೀವು ಅಕ್ಕಿ ಬಗ್ಗೆ ಕೇಳಿದ್ರಿ, ಅದು ನನಗೆ ನನ್ನ ಸಂಬಂಧಿಕರು ಒಬ್ಬರಿದ್ರು. ಅವರು ಅವ್ರ ಮನೆಯಲ್ಲಿ ಅವರಿಗೆ ಭಾಳ ಬರೀ ಅಷ್ಟೊಂದು ಅನುಕೂಲವಾದ ಜನ ಅಲ್ಲ ಅವರು. ಸೊ ಅವ್ರ ಮನೆಗೆ ಬರೀ ಅಕ್ಕಿ ಮಾತ್ರ ಬರ್ತಿತ್ತು. ಆವಾಗ ಅದ್ರೇನಂದ್ರೆ ಎಷ್ಟು ಅವರು ಕ್ರಿಯೇಟಿವ್ ಆಗಿದ್ರು ಅಂದರೆ, ಅದರಿಂದ ಆ ಅಕ್ಕಿಯ ಏನೇನು ತಿಂಡಿಗಳಿದ್ರು ಅಷ್ಟು ಅವ್ರ ಮನೆಯಲ್ಲಿ ಇರ್ತದೆ, ವೆರೈಟಿ ಆಫ್ ಥಿಂಗ್ಸ್. ಯಾಕಂದ್ರೆ ಅವರು ಒಂದು ಹೊಲ ಇತ್ತು, ಗೇಣಿ ಕೊಟ್ಟಿದ್ರು, ಅಕ್ಕಿ ಬರ್ತಿತ್ತು, ಹೆಣ್ಣೋದ್ರಿದ್ರು. ಸೊ ಅದರಿಂದಲೇ ಅವರು ಮಾಡಬೇಕಿತ್ತು. ಅವರೇನೆ ನಮಗೆ ತುಂಬ ಕಥೆ ಹೇಳ್ತಿದ್ರು. ಈ ಯಾವ ಹೆಸರಲ್ಲ ಅವರು ನಾನು ತುಂಬ ಅವ್ರನ್ನ ಪೀಡಿಸ್ತಾ ಇದ್ದೆ ಕತೆ ಹೇಳೋಂತ. ನನ್ನ ಚಿಕ್ಕಂದಿರ್ತ ನನ್ನ ಅಜ್ಜನ ತಂಗಿಯವರು ಅವ್ರೇನು ಮಾಡ್ತಿದ್ರು, ಅವರು ಒಂದೇ ಕತೆ ಹೇಳೋದು. ಅವರು ಒಂದು ಸಾವಳೇಶ್ವರ ಅಂತ ಕೊಂಕಣಿಯಲ್ಲಿ ನೆರಳು ಬಿಕ್ಕಳ್ಳ ಅಂತ. ಅದೇನಂದ್ರೆ ಆ ಕತೆ ಒಬ್ಬ ಅವನು ನೆರಳಿನ ಹಾಗೆ ಸದ್ದು ಮಾಡದೆ ಬರುವ ಕಳ್ಳನ ಕಥೆ. ಅವನು ಹೆಂಗೆ ಬರ್ತಾನೆ, ಅವ್ನು ಬಂದ್ರೆ ಸದ್ಯ ಆಗ್ತಿಲ್ಲ, ಅದಕ್ಕೆ ಅವ್ನು ನೆರಳಿನ ಕಳ್ಳ. ಅವರು ಒಂದೇ ಕಥೆನ ಒಂದು 300 ಸಲ ಹೇಳಿದ್ರು, ಸೇಮ್ ಸ್ಟೋರಿ. ಆದರೆ ಅವರು ಅದನ್ನ ಹೆಂಗೆ ಹೇಳ್ತಾ ಇದ್ರು ಅಂದರೆ, ಪ್ರತಿ ಸಲ ಅದನ್ನು ನಾನು ಕೇಳಿದಾಗ ಅದು ಹೊಸದಾಗಿ ಕೇಳಿಸ್ತಾ ಇತ್ತು. ಯಾಕಂದ್ರೆ ಅವ್ರೇನು ಮಾಡ್ತಿದ್ರು, ಅವರು ಕೊಟ್ಟಿಗೆಯಲ್ಲಿ ದನಕ್ಕೆ ಹಾಲು ತೆಗಿತಾ ಇದ್ರೆ ಅವ್ರು ಅಲ್ಲಿಂದಲೇ ಅದು ಕತೆ ಶುರು ಆಗ್ತದೆ. ಒಂದ್ಸಲ ನನ್ನ ತಂಗಿ ಕಾಲು ಮುರಿದ್ರೆ ಆ ಕಥೆ ನಾಯಕನ ತಂಗಿಯೂ ಕಾಲು ಮುರಿದಿತ್ತು. ಹಿಂಗೆ ಅವರು ಶಿ ಹ್ಯಾಡ್ ದಟ್ ಎಬಿಲಿಟಿ ಟು ಕನೆಕ್ಟ್. ಆಮೇಲೆ ಅದನ್ನು ಇಮಿಡಿಯೇಟ್ ಮಾಡ್ತಿದ್ರು. ಅದ್ರದ್ದು ಅವ್ರ ಸ್ಕಿಲ್ ಹೆಂಗಿದೆ ಅಂದರೆ, ಅವರು ಒಂದು ಕತೆ ಹೇಳಿದ್ರು, ಅದನ್ನ ಒಂದು ಇಮಿಡಿಯೇಟ್ ಒಂದು ಇದಕ್ಕೆ ಕನೆಕ್ಟ್ ಮಾಡ್ತಿದ್ರು, ಅಲ್ಲೇ ಅದನ್ನು ಹುಟ್ಟಿಸ್ತಿದ್ರು. ಅವರು ಇದೇ ಹೇಳಿದ್ರು, ಅಕ್ಕಿದೊಂದು ದಪ್ಪ ಒಂದು ಉಂಬ್ರಿ ಹಾಕ್ತಾ ಇದ್ರು. ಅದನ್ನ ಮಾಡಿದ್ರೆ ಅದನ್ನ ಮಾಡ್ತಾ ಅವ್ರ ಪಕ್ಕ ಇದ್ರೆ ಅಲ್ಲೇ ಕತೆ ಶುರು. ಅಂದ್ರೆ ದ ಸೇಮ್ ಸ್ಟೋರಿ, ಬಟ್ ಇಟ್ ಈಸ್ ನೆರೇಟೆಡ್ ಇನ್ ವಿತ್ ಇದು ಬೇರೆ ಬೇರೆ ಡೀಟೇಲ್ಸ್ ಇಂದ ಅದು ಮಾಡೋದ್ರಿಂದ ನಮಗೆ ಎಷ್ಟು ಖುಷಿ ಆಗ್ತಿತ್ತು ಅಂದ್ರೆ, ನಾನು ಅದನ್ನ ಏನು ಬೇಸರ ಇಲ್ಲ ಅಂತ ಹೇಳಿದೆ. ನಾನು 300 ಸರ್ತಿ ಆದ್ರೂ ಕೇಳಿಸ್ತೀನಿ. ಅದು ದಿನ ಅವ್ರನ್ನ ಪೀಡಿಸ್ತಿದ್ದೆ, ಅವ್ರ ದಿನಕ್ಕೆ ಒಂದು 10 ಸರ್ತಿ ಇದನ್ನೇ ಬೇರೆ ಬೇರೆ ಅಂತ ಹೇಳ್ತಿದ್ದೆ. ಐ ಥಿಂಕ್ ದರ್ ಇಸ್ ಅ ಲೆಸನ್ ಇನ್ ದಟ್ ಸ್ಟೋರಿ ಟೆಲ್ಲಿಂಗ್ ಅಂತ ನನಗೆ ಅನ್ಸುತ್ತೆ. ಅವ್ರು ಹೇಳೋ ಕ್ರಮದಲ್ಲಿ. ಮತ್ತು ಈಗ ನೆನೆಸ್ಕೊಂಡು ಅನ್ಸುತ್ತೆ, ಆವಾಗ ನೆನೆಸ್ತಿರ್ಲಿಲ್ಲ. ಬಟ್ ಆವಾಗ ಅಫ್ಕೋರ್ಸ್ ಎಂಜಾಯ್. ನಿಮ್ಮ ಮೈಸೂರಿನ ಹಂಗೆ ನಾನು ಖುಷಿಯಾಗಿದ್ದೆ. ಆರಾಮಾಗಿದೆ. ಬಹುಶಃ ಮತ್ತೇನು ಹೆಚ್ಚು ಮಾತಾಡೋದಿಲ್ಲ, ಕೊನೆ ಮಾತು ಅಂತ ಇರಲಿಲ್ಲ. ಆದರೆ ಇದರಲ್ಲಿ ಕೊನೆ ಮಾತಿನ ಬಗ್ಗೆ ಒಂದು 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 ನಿನ್ನ ಇದಿದೆ, ಅದನ್ನು ಓದ್ತೀನಿ, ಭಾಳ ನನಗೆ ಇಷ್ಟವಾದದ್ದು. ಅವಳ ಜೊತೆ ಆಡಿದ ಕೊನೆಯ ಮಾತು ಯಾವುದೆಂದು ಯೋಚಿಸಿದರೆ ಸರಿಯಾಗಿ ನೆನಪಾಗುವುದೇ ಇಲ್ಲ. ಕೊನೆಯ ಮಾತುಗಳು ಹೀಗೆ ಯಾವುದೋ ಕ್ಷುಲ್ಲಕ ಸಂಗತಿಗಳಾಗಿರುತ್ತವೆ, ಜೀವನದ ಕ್ಷಣ ಭಂಗುರತೆಯನ್ನು ಸಾರಿ ಹೇಳುವ ಹಾಗೆ. ಅದು ಕೊನೆಯ ಮಾತೆಂದು ಗೊತ್ತಾಗುವ ತನಕ ಅದಕ್ಕೆ ಮಹತ್ವ ಇರುವುದಿಲ್ಲ. ಗಟ್ಟಿ ಮುಟ್ಟಾಗಿದ್ದ ನನ್ನ ದೊಡ್ಡಪ್ಪ ಸತ್ತಾಗ ನಾನು ಅಲ್ಲೇ ಪಕ್ಕದಲ್ಲೇ ಇದ್ದೆ. ಅವರು ಹೇಳಿದ್ದು, ಆ ಬಾಳೆಗೊನೆ ಅಟ್ಲ ಕಡೆ ಇಡೋ ಅಂತ ಹೇಳಿದ್ರು. ಎಂಥದ್ದು ಅವ್ರು ಎಂದದ್ದೇ ಅವರ ಮಾತು. ಅದನ್ನು ನಾನು ಅತ್ತ ಕಡೆ ಇಟ್ಟು ಬರುವ ವೇಳೆಗೆ ಅವರು ಇರಲಿ. ನನಗೆ ಅಂದ್ರೆ ಈ ಕೊನೆಯ ಮಾತು ಬಂದಾಗಿಲ್ಲ, ಇದು ನೆನಪಾಗುತ್ತೆ. ಇಟ್ ಸಾಕು ಅನ್ಸುತ್ತಲ್ಲ, ಯಾಕಂದ್ರೆ ಇನ್ನೂ ಜಾಸ್ತಿ ಮಾತಾಡಿದ್ರೆ ಬೇಡ ಅನ್ನೋದೆಲ್ಲ. ಆಮೇಲೆ ನೀವೆಲ್ಲ ಬಂದಿದ್ದೀರಿ, ತುಂಬ ಖುಷಿ ಆಯಿತು. ಆಮೇಲೆ ಈ ಕಾದಂಬರಿ ಓದು ಮುಖ್ಯ. ಆ ಓದು ಅಂದರೆ ಒಂದು ಕಾದಂಬರಿಯ ಓದು. ಈಗ ಏನಾಗಿದೆ ಅಂದರೆ, ಈಗ ತುಂಬ ಕಾದಂಬರಿಗಳು ಬರ್ತಾ ಇದ್ದಾರೆ, ಒಳ್ಳೆ ಸಂಗತಿ. ಒಬ್ಬ ಇದ್ದಾರೆ. ಸೊ ಕಾದಂಬರಿ ಬರವಣಿಗೆ ಅದಕ್ಕೆ ಯಾರು ಒಂದು ನಿಸ್ವಾರ್ಥ ಬೇಕು. ಆಮೇಲೆ ಯಾರಿಗೂ ಹೇಳದೆ ಒಂದು ಗುಟ್ಟನ್ನು 2-3 ವರ್ಷ ತನ್ನೊಳಗೆ ಇಟ್ಟುಕೊಳ್ಳುವಂಥ ಒಂದು ಸಂಯಮ ಬೇಕು. ನಾವು ಸ್ವಲ್ಪ ಧಾವಂತ 2020 ಮ್ಯಾಚು, ಒನ್ ಡೇ ಮ್ಯಾಚು ಬೋರ್ ಆಗ್ತಾ ಇರೋ ಕಾಲದಲ್ಲಿದ್ದೀವಿ. ಈಗ ಬರ್ದದ್ದೆಲ್ಲ ತಕ್ಷಣ ಪತ್ರಿಕೆ ಕಳಿಸ್ಬೇಕು, ಪತ್ರಿಕೆ ಬರಬೇಕು, ಅದು ಆ ಥರದ ಒಂದು ಧಾವಂತ ಬಿಟ್ಟು ಒಂದು 3 ವರ್ಷ. ನಮ್ಮ ತಂದೆಯವರು ಮತ್ತೊಂದು ಹಿಕ್ಮತಿ ಇತ್ತು. ಅವ್ರು ಯಾರಾದ್ರೂ ಕತೆ ಬರೆಯೋರಿದ್ರೆ ಅವರಿಗೆ ಗುನುಡಿಗೊಂದು ಸತಾಯಿಸ್ತಾ ಇದ್ರು. ಆಗ ನಮ್ಮ ತಂದೆ, ನೀನು ಕಾದಂಬರಿ ಬರೀ ಅಂತ ಹೇಳ್ತಾ ಇದ್ರು.
ಯಾಕೆ ಅಂದರೆ 3 ವರ್ಷ ಬರೋದಿಲ್ಲ ನುಡಿ ಕೇಳೋದಕ್ಕೆ. ಆ ಥರ ಅಲ್ಲ ನಾನು ಹೇಳ್ತಾ ಇರೋದು. ಕಾದಂಬರಿಯ ಓದು ಒಂದು ಘನವಾದಂಥ, ಒಂದು ವಿಸ್ತಾರವಾದಂಥ, ಒಂದು ನಿಸ್ವಾರ್ಥದಲ್ಲಿ ನನಗೆ ಯಾವಾಗಲೂ ಕಾದಂಬರಿ ಬರವಣಿಗೆ ಅಂದರೆ ಈ ವೀರೇಂದ್ರ ಹೆಗಡೆ ಅವರೆಲ್ಲ ಸಾಮೂಹಿಕ ವಿವಾಹ ಅಂತ ಮಾಡ್ತಾರೆ, ನೂರಾರು ವಿವಾಹ ನಡೀತಾ ಇದೆ. ಆ ಥರ ಎಷ್ಟೊಂದು ಪಾತ್ರಗಳ ಒಂದು ನಿರ್ವಹಣೆ ಅದು ಹೇಗೆ ನಡ್ಕೊಂಡು ಹೋಗ್ತದೆ ಅದ್ರ ಬಗ್ಗೆ ಬಹಳ ಕುತೂಹಲ. ಹೀಗಾಗಿ ಕಾದಂಬರಿಗಳ ಮೂಲಕ ಅದರ ಕುರಿತು ಮಾತಾಡಿದ್ದಕ್ಕೆ ತುಂಬ ಧನ್ಯವಾದ ನನಗೆ. ನನಗೆ ಅಂದರೆ ನಾನು ಇಷ್ಟು ಏನೂ ತಯಾರಿ ಮಾಡಿರಲಿಲ್ಲ, ಸುಮ್ಮನೆ ಬರುವಾಗ ಮುಂದೆ. ಬಟ್ ನಾನು ಕಾದಂಬರಿಯನ್ನು ಕೂಡ ಇಷ್ಟ ಆಯಿತು. ಪ್ರತಿಭಾ, ನಾನು ಒಂದು ಕೊನೆಯಲ್ಲಿ ಮಾತು ಮುಗಿಸೋದನ್ನ ಒಂದಿಬ್ಬರಿಗೆ ಕೃತಜ್ಞತೆ ಹೇಳಬೇಕನ್ಸುತ್ತೆ. ಮೊದಲನೇದಾಗಿ ಇದೆಲ್ಲ ಮಾಡಿದ ಕೃಷ್ಣಮೂರ್ತಿ ಸ್ವಾಮಿ ಪ್ರಿಂಟರ್ಸ್ನವರು ತುಂಬ ಅವರು ಅದರಲ್ಲಿ ಬರೀ ಪ್ರಿಂಟಿಂಗ್ ಅಂತಲ್ಲ, ಅವರು ದೇಶ ಕಾಲದಿಂದಲೂ ನನ್ನ ಜೊತೆಗಿದ್ದರು. ಅವ್ರಿಗೆ ನಾನು ಎಷ್ಟು ಕಾಟ ಕೊಟ್ಟಿದ್ದಂದರೆ ಪೇಪರ್ ವಿಷಯದಲ್ಲಿ ಅದು ಇದು ಪ್ರತಿಯೊಂದರಲ್ಲೂ ಅವರು ಈ ಪುಸ್ತಕದ ಒಟ್ಟು ಈ ಆಕಾರ ಪಡೆಯೋದ್ರಲ್ಲಿ, ಇವತ್ತಿನ ಫಂಕ್ಷನ್ ಮಾಡೋದ್ರಲ್ಲಿ ಎಲ್ಲ ಭಾಳ ಸಹಾಯ ಮಾಡಿದವರು ಎಲ್ರಿಗೂ ನಾನು ಅವರಿಗೆ ನಾನು ವಿಶೇಷವಾದ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಆಮೇಲೆ ಅಶೋಕ್ ಹೆಗಡೆಗೆ ಅವರು ಅಕ್ಷರಧಾರ ಮೂಲಕ ಇದನ್ನು ಮಾಡಿದ್ದಾರೆ. ಇನ್ನೂ ಹಲವು ಸ್ನೇಹಿತರಿಗೆ ನಾನು ಈ ಪುಸ್ತಕ ಬರೆದದ್ದು ನನಗೆ ತುಂಬ ಕಷ್ಟದ ಕೆಲಸ ಅಂದರೆ ಪುಸ್ತಕದ ಲೇಖನ ಮಾತುಗಳನ್ನು ಬರೆಯೋದು. ಅದರಲ್ಲಿ ಅದು ನನಗೆ ತುಂಬ ನನ್ನ ಅನೇಕ ಪುಸ್ತಕಗಳನ್ನು ನೋಡೋದ್ರಲ್ಲಿ ಕೆಲವರಂತೂ ಮಾತೇ ಇಲ್ಲ. ನನಗೆ ಏನು ಬರೀಬೇಕಂತ ಗೊತ್ತಾಗೋದಿಲ್ಲ. ಪುಸ್ತಕ ಬರೆದ್ರು ಅದರಲ್ಲಿ ಒಂದು ಇಟ್ಸ್ ವೆರಿ ಡಿಫಿಕಲ್ಟ್. ನನಗೆ ಏನೋ ಅದು ನನ್ನದೇ ಪ್ರಾಬ್ಲಮ್ ಇರ್ಬೋದು. ಅದರಲ್ಲಿ ನಾನು ಹಲವರಿಗೆ ಕೃತಜ್ಞತೆ ಹೇಳ್ತೀನಿ, ಅನೇಕರಿಗೆ ನಾನು ಬಿಟ್ಟು ಹೋಗಿದ್ದೀನಿ. ಅದರಲ್ಲಿ ಜೋಗಿ ಮತ್ತು ಸೂರಿ ಮುಖ್ಯ. ಜೋಗಿಯಲ್ಲಿ ಇದ್ದಾರೆ, ಅವ್ರು ನಾನು ಮರ್ತೆ. ಹಾಗಾಗಿ ನಾನು ಸ್ಪೆಷಲ್ ಆಗಿ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು ಅವರು ತುಂಬ ಮಾತಾಡ್ತೀವಿ ಸಾಹಿತ್ಯದ ಬಗ್ಗೆ, ಅವ್ರಿಗೆ ಏನೇನೋ ನನ್ನ ತುಂಬ ಪ್ರಚೋದಿಸ್ತಾರೆ, ರೇಗಿಸ್ತಾರೆ. ಸೊ ಅದು ಆ ರೀತಿಯ ಒಂದು ಸ್ನೇಹ ಕೂಡ ಭಾಳ ಅಗತ್ಯ. ಅದಕ್ಕೆ ಸೂರಿ ಇದ್ದಾರೆ ಇಲ್ಲೋ ಗೊತ್ತಿಲ್ಲ ನನಗೆ ಇವತ್ತು, ಆದರೆ ಅವರನ್ನು ನಾನು ಖಂಡಿತ ನಾನು ನೆನೆಸ್ಬೇಕಿತ್ತು. ನಾನು ತಪ್ಪಾಗಿ ನೆನೆಸಲಿಲ್ಲ. ಆಮೇಲೆ ಈ ಪುಸ್ತಕ ಅರ್ಪಿತವಾಗಿರುವಂಥ ಚೆನ್ನಕೇಶವ, ಯಾಕಂದರೆ ಚೆನ್ನಕೇಶವ ಮತ್ತು ದೇಶಕಾಲ, ರಂಗಭೂಮಿ, ಸಾಹಿತ್ಯ ಚಟುವಟಿಕೆ ಅದೆಲ್ಲ ಸೇರಿದಂಥ ಒಂದು ಆವರಣ ಅದು. ಸೊ ಚೆನ್ನಕೇಶವ ಬಗ್ಗೆ ಒಂದೆರಡು ಮಾತು. ಇಲ್ಲ, ದೇಶಕಾಲದಿಂದ ನನಗೆ ದೊಡ್ಡ ಅತ್ಯಂತ ದೊಡ್ಡ ಲಾಭ ಅಂದರೆ ಚೆನ್ನಕೇಶವ. ಅವರು ನನಗೆ ಭೇಟಿಯಾಗಿದ್ದೆ ನಾನು ದೇಶಕಾಲ ಮಾಡಬೇಕಂತಾನೆ. ಒಂದು ದಿವಸ ಅಕ್ಷರ ಫೋನ್ ಮಾಡಿ ಒಬ್ಬನ ಕಳಿಸ್ತೀನಿ, ನೀನು ಮೀಟ್ ಮಾಡು ಅಂತಂದ್ರು. ಆಮೇಲೆ ಚೆನ್ನಕೇಶವ ಬಂದರು ಒಂದು ದಿವಸ ಮನೆಗೆ. ಆಮೇಲೆ ಹಾಗೆ ಮಾತಾಡ್ತಾ ಇದ್ವಿ, ಏನೇನೋ ಮಾತಾಡ್ಕೊಂಡಿದ್ವಿ. ಅದಿನ್ನೂ ಸ್ಪಷ್ಟವಾಗಿರಲಿಲ್ಲ. ಆದರೆ ಒಂದು ಸಲ ನಮಗೆ ಒಂದು ಆ್ಯಕ್ಟಿವಿಟಿಗೆ ನಾವಿನ್ನೂ ಶುರು ಮಾಡ್ಕೊಂಡಿರಲಿಲ್ಲ. ತುಂಬ ಒಂದು ಯೋಜನೆ ಭಾಳ ಇರುತ್ತೆ. ಆದರೆ ಅದರಿಂದ ಅದು ಒಂದು ಕಾಂಕ್ರೀಟ್ ಆಗಲಿಕ್ಕೆ ಒಂದು ಟ್ರಾನ್ಸ್ಫಾರ್ಮ್ ಆಗುತ್ತಲ್ಲ, ಅದಾಗೋದಕ್ಕೆ ನಾವೊಂದು ಕಾನ್ಫ್ಲಿಕ್ಟ್ ಮಾಡಿದ್ವಿ. ದೇಶಕಾಲದ ಒಂದು ಅದು ಏನನ್ನು ಮಾಡಬೇಕು ಅಂತ, ಅದೇನನ್ನು ಹೇಳಬೇಕು, ಅದು ಶಬ್ದಗಳ ನಡುವಿನ ಮೌನ, ಸ್ಪೇಸ್, ಇದೇನೇನೋ ಮಾಡಿದ್ವಿ. ಅದನ್ನು ಮಾಡಬೇಕಾದ್ರೆ ಅದು ಡಿಸೈನ್ ಮಾಡಬೇಕಿತ್ತು. ಆವಾಗ ಚೆನ್ನಕೇಶ್ವರ ಜೊತೆಗೆ ನನಗೆ ಒಂದು ಆ್ಯಕ್ಷನ್ ಶುರುವಾಯಿತು. ಅದಾದಮೇಲೆ ಇಡೀ ದೇಶಕಾಲದಲ್ಲಿ ಅವರು ನನ್ನ ಜೊತೆಗಿದ್ದರು. ಅವರನ್ನು ನಾನು ವಿನ್ಯಾಸಕಾರ ಅಂತ ಕರೆದಿದ್ದೀನಿ. ಆದರೆ ಅವರು ವಿನ್ಯಾಸ ಮಾತ್ರ ಅಲ್ಲ, ಅವರು ಎಲ್ಲ ಮಾಡಿದ್ದಾರೆ ದೇಶಕಾಲಕ್ಕೆ. ಅಂದರೆ ಅದು ಅವರ ಕನ್ನಡ ಎಷ್ಟು ಚೆನ್ನಾಗಿದೆ ಅಂದರೆ, ಅವರ ಸಾಹಿತ್ಯದ ಓದು ಎಷ್ಟು ಚೆನ್ನಾಗಿದೆ ಅಂದರೆ, ಆಮೇಲೆ ಅವ್ರಿಗೆ ಒಂದು ಸೆನ್ಸ್ ಆಫ್ ಇದಿದೆ. ಓದಿದರೆ ಅದು ಒಂದು ಲೇಖನ ಓದಿದ್ರು ಕೂಡ ಅವರು ಎಷ್ಟೋ ಸಲ ನಾನದು ಎಡಿಟರ್ ಆಗಿ ನಾನು ಅದನ್ನು ಪಾಸ್ ಮಾಡಿದ ಲೇಖನ ಅವರು ಪ್ರಶ್ನೆ ಇಟ್ಟಿದ್ದಾರೆ, ಅದೇನು ಸಂಬಂಧ ಇಲ್ಲ, ಅದು ವಾಕ್ಯಗಳು ಸರಿ ಇಲ್ಲ, ಇದು ಕನ್ನಡ ಸರಿನಾ, ಹೀಗೆ. ಅಂದರೆ ಅವರು ಬರೇ ವಿನ್ಯಾಸಕಾರರಾಗಿಲ್ಲ. ಆಮೇಲೆ ಈಸ್ ಅ ವಂಡರ್ಫುಲ್ ಪರ್ಸನ್. ಅದು ಅಷ್ಟು ನನಗೆ ಆತ್ಮೀಯರಾಗಿ ನನ್ನ ಮನೆಯವರ ಥರ ಅಷ್ಟು ವರ್ಷ ಇದ್ರ ದೇಶಕಾಲ ಜೊತೆಗೆ ಇಲ್ಲೂ ಇದ್ದಾರೆ. ಅದಕ್ಕೆ ನಾನು ಅವರಿಗೆ ಈ ಪುಸ್ತಕನ ಅರ್ಪಣೆ ಮಾಡಿದ್ದೀನಿ. ಅವ್ರ ಬಗ್ಗೆ ನಾನು ಪುಸ್ತಕದ ಏನೂ ಬರೆದಿಲ್ಲ, ಯಾಕಂದರೆ ಏನು ಬರೆದ್ರು ಅದು ಕಡಿಮೆ ಆಗುತ್ತೆ, ಅವ್ರ ಬಗ್ಗೆ ಏನು ಹೇಳಿದ್ರು ಅದು ಕಡಿಮೆ ಆಗುತ್ತೆ. ತುಂಬ ಅದ್ಭುತವಾದ ನನ್ನ ಜೀವನದಲ್ಲಿ ಬಂದ ಅನೇಕ ಅಥವಾ ಕೆಲವು ಮಹತ್ವದ ಮತ್ತು ಇಂಪಾರ್ಟೆಂಟ್ ಮನುಷ್ಯರಲ್ಲಿ ಚೆನ್ನಕೇಶವ ಅವರು ನನ್ನ ಸಂವೇದನೆಯನ್ನು ಭಾಳ ಹಿಡಿಸಿದ್ದಾರೆ. ಚರ್ಚೆಗಳಲ್ಲಿ ಚಾಲೆಂಜ್ ಮಾಡ್ತಾರೆ. ಅವ್ರು ಯಾವುದಕ್ಕೂ ಸುಲಭವಾಗಿ ಒಪ್ಕೊಳ್ಳಲ್ಲ. ಆಮೇಲೆ ಅವ್ರ ಕೆಲಸ ಮುಗಿಸೋದೇ ಭಾಳ ಕಷ್ಟ. ಯಾಕಂದರೆ ಅವರು ಒಂದು ಹಿಡಿದ್ರೆ ಅದನ್ನು ಪ್ರೆಸ್ಸಿಗೆ ಕಳಿಸೋವರೆಗೂ ಚೇಂಜ್ ಮಾಡ್ತಾನೆ ಇರ್ತಾರೆ. ಸೊ ಅವರಿಗೊಂದು ಡೆಡ್ ಲೈನ್ ಕೊಟ್ಟು ಅವ್ರಿಗೆ ಮುಗಿಸೋದು ಅವರು ನನ್ನಿಂದ ಕಲ್ತಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಇಷ್ಟು ಕೇಳಿಸ್ಕೊಳ್ಳೋದಕ್ಕೆ